ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಯುಪಿಎ ಸರ್ಕಾರದ ಮನ್ರೇಗಾ ಮೋದಿ 3.0 ಆಡಳಿತದಲ್ಲಿ ವಿಬಿಜಿ ರಾಮ್ಜಿಯಾಗಿ ಬದಲಾವಣೆಯನ್ನು ಹೊಂದಿದೆ. ನರೇಗಾ ಮನ್ರೇಗಾ ಆಗುತ್ತೆ, ಮನ್ರೇಗಾ ವಿಬಿಜಿ ರಾಮ್ಜಿ ಆಗುತ್ತೆ. ಒಂದು ಯೋಜನೆ ಅಂತ ಯಾವುದೇ ಸರ್ಕಾರ ತಂದರೂ ಕೂಡ ಅದರ ಉದ್ದೇಶ ಸಫಲಗೊಳ್ಳಬೇಕು, ಅದರ ಬಗ್ಗೆ ಚಿಂತನೆಗಳಿರಬೇಕೇ ಹೊರತು ಆ ಯೋಜನೆಯ ಹೆಸರನ್ನು ಬದಲಿಸಿ ಏನೋ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡಿ ಯಾವ ರಾಜಕೀಯ ಹಿತಾಸಕ್ತಿಗೆ ಇಂಥ ದೊಡ್ಡ ನಿರ್ಣಯವನ್ನು ತೆಗೆದುಕೊಳ್ತಾರೆ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಒಂದು, ಆ ಯೋಜನೆಯ ಉದ್ದೇಶ ಸಾಕಾರಗೊಳ್ಳಬೇಕು. ಎರಡನೇದಾಗಿ ಅದು ಯಾವುದೇ ಪಕ್ಷ ಆಡಳಿತವನ್ನು ನಡೆಸ್ತಾ ಇದ್ದರೆ ಹಿಂದಿನ ಪಕ್ಷಗಳು ಆ ಸಂದರ್ಭದಲ್ಲಿ ಸರ್ಕಾರಗಳು ತೆಗೆದುಕೊಂಡಂಥ ನಿರ್ಧಾರವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಆದರೆ ಅದನ್ನು ಬಿಟ್ಟು ಹೆಸರನ್ನು ಬದಲಿಸಿ ಇಲ್ಲಿ ರಾಜಕೀಯವನ್ನು ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಬಟ್ ಒಂದು ಹೆಸರಿನ ಬದಲಾವಣೆ, ಒಂದು ಯೋಜನೆಯ ಹೆಸರಿನ ಬದಲಾವಣೆ ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಖರ್ಚು ವೆಚ್ಚಗಳ ವಿಚಾರಕ್ಕೆ ಬಂದರೆ ಇದು ಕೋಟಿಯ ಲೆಕ್ಕ ಅಂತಲೇ ಹೇಳಬಹುದು. ಹಾಗಾದರೆ ಮೋದಿ 3.0 ಈ ಆಡಳಿತದಲ್ಲಿ ಮನ್ರೇಗಾವನ್ನು ವಿಬಿಜಿ ರಾಮ್ಜಿಯಾಗಿ ಬದಲಾವಣೆ ಮಾಡುವಂಥ ಉದ್ದೇಶ ಏನು ಅಂತ ನಾವು ತಿಳ್ಕೊಳ್ಬೇಕು. ರೈಟ್, ಒಂದು ಉದ್ದೇಶ ಅವ್ರು ಇಟ್ಕೊಂಡಿರೋದೇ ವೆಲ್ ಆ್ಯಂಡ್ ಗುಡ್ ಅಂತಲೇ ಅಂದ್ಕೊಂಡ್ರು ಕೂಡ ಇದಕ್ಕೆ ತಗಲುವಂಥ ವೆಚ್ಚದ ಬಗ್ಗೆ ಅರಿವಿದೆಯಾ ಅಂತ ನಾನು ಇವತ್ತು NDAಗೆ ಕೇಳಲೇಬೇಕಾಗತ್ತೆ. ರೈಟ್, ಕಾಂಗ್ರೆಸ್ನವ್ರು ಇವತ್ತು ಮನ್ರೇಗಾನ ಇವತ್ತು ವಿಬಿಜಿ ರಾಮ್ಜಿ ಮಾಡ್ತಾ ಇದ್ದಾರೆ, ಮಹಾತ್ಮರನ್ನು ಅಲ್ಲಿಂದ ತೆಗೆದಿದ್ದಾರೆ ಅಂಥೇಳಿ ಉಲ್ಲೇಖ ಮಾಡೋರು. ನರೇಗಾನ ಮನ್ರೇಗಾ ಮಾಡಿದವರು ಯಾರು? ಈ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಹಾಗಾಗಿ ಇವತ್ತು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ನರೇಗಾ ವಿಚಾರದಲ್ಲೂ ಕೂಡ ರಾಜಕೀಯ ಅನ್ನೋದು ತಾರಕಕ್ಕೇರಿದೆ. ಬಟ್ ಇಲ್ಲಿ ಗಂಭೀರ ಮತ್ತು ಸೂಕ್ಷ್ಮ ವಿಚಾರ ಏನು ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿ. ದೇಶದ ಸ್ವಾತಂತ್ರ್ಯದ ವಿಚಾರದಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರವನ್ನು ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕಾಗಿಲ್ಲ. ಆದರೆ MG ನರೇಗಾ, ಮನ್ರೇಗಾ ಅಂತ ಆಡುಮಾತಿನಲ್ಲಿ ಕರೀತಾರೆ. ಅದೀಗ ವಿಬಿಜಿ ರಾಮ್ಜಿ ಆಗಿಬಿಟ್ಟಿದೆ. ನರೇಗಾ ಹೆಸರು ರೂಪುರೇಷೆ ಬದಲಾವಣೆಗೆ ಈಗ ಪ್ರತಿಪಕ್ಷಗಳಿಂದ ಆಕ್ರೋಶ ಅನ್ನೋದು ಹೆಚ್ಚಾಗಿದೆ. ಅದನ್ನು ಕಾಂಗ್ರೆಸ್ ಈಗಾಗಲೇ ಹಲವು ವೇದಿಕೆಗಳಲ್ಲಿ ಪ್ರಸ್ತಾಪ ಮಾಡಿದೆ, ಸಂಸತ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾಯಿತು. ಕೇಂದ್ರ ಸರ್ಕಾರದ ಈ ನಡೆಗೆ ಕೈ ನಾಯಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಿಂದೆ ಈ ಯೋಜನೆಯ ಪ್ರಕಾರ, ಮತ್ತೊಂದು ಸತಿ ಉಲ್ಲೇಖ ಮಾಡ್ತೀನಿ, ಹಿಂದೆ ಯೋಜನೆಯ ಪ್ರಕಾರ 90% ಯಾವುದೇ ಒಂದು ಯೋಜನೆ ಅದರಿಂದ ಬಹಳಷ್ಟು ಜನಕ್ಕೆ ಉದ್ಯೋಗ ಅನ್ನೋದು ಸಿಗುತ್ತೆ. 90% ಅನ್ನೋದು ಕೇಂದ್ರದ್ದಿರ್ತಿತ್ತು, ರಾಜ್ಯದ್ದು 40% ಇತ್ತು. ಈಗ ಹೆಂಗಾಗಿದೆ ಅಂದರೆ ಅನುಪಾತದ ಬದಲಾವಣೆಯಾಗಿದೆ. ಸೆಂಟ್ರಲ್ 60-40 ರಾಜ್ಯದ್ದು. ಹಾಗಾಗಿ ಇದರಿಂದ ಆಗುವಂತಹ ಅತಿ ದೊಡ್ಡ ಹೊಡೆತ ರಾಜ್ಯದ ಮೇಲೆ ಹೆಂಗೆ ಅನ್ನೋದನ್ನು ಗಮನಿಸಬೇಕು. BJPಯ ಅಂತ್ಯದ ದಿನಗಳು ಆರಂಭ ಆಗಿದೆ ಅಂತ ಹೇಳಿ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ರಾಜ್ಯಗಳು ಇಷ್ಟು ಹಣವನ್ನು ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಉಲ್ಲೇಖ ಮಾಡಿದ್ದಾರೆ. ಗಾಂಧಿ ಹೆಸರು ತೆಗೆಯುವ ಮೂಲಕ BJP ಅಂತ್ಯದ ದಿನಗಳು ಆರಂಭವಾಗಿದ್ದಾವೆ ಅಂತ ಹೇಳಿದ್ದಾರೆ. ಹೀಗೆ ಮಾತಾಡ್ತಾ ಮೊನ್ನೆ ಒಂದು ಸವಾಲನ್ನು ಕೂಡ ಹೆಸರು ನೀವು ಅದನ್ನು ಗಮನಿಸ್ಬೋದು. ಗಾಂಧಿ ಹೆಸರನ್ನು ತೆಗಿತೀರಾ ನೀವು? ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗಿತೀರಾ ನೀವು? ನೋಟಿಂದ ತೆಗಿರಿ ನೋಡೋಣ ಅಂಥೇಳಿ ನೋಟನ್ನು ತೋರಿಸೇ ಒಂದು ಸವಾಲನ್ನು ಎಸ್ತಿದ್ದಾರೆ. ಅಂದರೆ ಈ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ, ಮನ್ರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ, ವಿಬಿಜಿ ರಾಮ್ಜಿ ಯೋಜನೆಗೆ ಸಂಬಂಧಪಟ್ಟಂತೆ ರಾಜಕೀಯ ನೋಡಿ ಎಷ್ಟರ ಮಟ್ಟಿಗಿದೆ. ರೈಟ್, DK ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಉಲ್ಲೇಖ ಮಾಡಿದ್ದಾರೆ ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಈಗ ನನಗೆ ಕೂಲಿ ಬೇಕು ಅನ್ನೋದಾದರೆ ಆ ಊರಿನ ಪಂಚಾಯತಿಯವರೆಲ್ಲ ಸೇರಿ ಕೂತ್ಕೊಂಡು ಮಾತಾಡಿ ಅವರೇ ಪ್ಲ್ಯಾನ್ ಮಾಡಿ ಯಾರ್ಯಾರು ಕೂಲಿಗಾರರು ಇದ್ದಾರೆ ಅಂತೇಳಿ ಪಟ್ಟಿ ಮಾಡಿ ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತ ಅವರೇ ತೆಗೆದುಕೊಂಡು ಈ ಕೆಲಸವನ್ನು ಆ ಊರಿನಲ್ಲಿ ಮಾಡ್ತಾಯಿದ್ರು. ಪ್ರತಿದಿನನೂ ಎನ್ರೋಲ್ ಮಾಡ್ತಾಯಿದ್ರು. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೊಂದು 75% 25% ಇತ್ತು. ಮಿಕ್ಕಿದ್ದು 10%
ರಾಜ್ಯ ಸರ್ಕಾರ 90% ಕೇಂದ್ರ ಸರ್ಕಾರ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಕೊಡಬೇಕಾದಂಥ ಕೂಲಿ ಹಣನೇ ಕೂಡ ಇವತ್ತು ಕೊಡ್ತಿರ್ಲಿಲ್ಲ. ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿ ಸ್ವರೂಪ ತೆಗೆದಿದ್ದಾರೆ. ಅವರ ಹೆಸರಿನಲ್ಲಿ ಇರುವಂತಹ ಉದ್ಯೋಗ ಖಾತ್ರಿ ಯೋಜನೆಯ ಕಾರ್ಯಕ್ರಮವನ್ನ ಕೊನೆ ಮಾಡಲಿಕ್ಕೆ ಈ ಒಂದು ಹೊಸ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದು ಇಡೀ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಎಲ್ಲ ಪ್ರತಿನಿಧಿಗಳಿಗೆ ಇದು ಶಾಕಿಂಗ್. ಮನೆಯಾಗೆ ಯಾವುದೇ ಆಗಲಿ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಸಂವಿಧಾನದ ಹಕ್ಕನ್ನು ಕೊಟ್ಟದನ್ನ ಮುಟ್ತಾರೆ, ಧೈರ್ಯ ಮಾಡ್ತಾ ಇರೋದು ನನಗೆ ನಂಬಿಕೆ ಇಲ್ಲ. ಇದನ್ನು ನೋಡಿ ಈ ರೀತಿ ಬಿಜೆಪಿ ಸರ್ಕಾರ ಮಾಡಿರೋಂಥ ಒಂದು ಕಾರ್ಯಕ್ರಮದಿಂದ ತೀರ್ಮಾನದಿಂದ ಇದು ದಿಸ್ ಇಸ್ ದಿ ಬಿಗಿನಿಂಗ್ ಆಫ್ ದಿ ಎಂಡ್ ಅನಿಸ್ತಾ ಇದೆ ನನಗೆ. ಇದರಿಂದನೇ ಮುಂದಿನ ದಿನದಲ್ಲಿ ಈ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗ್ತದೆ. ಇವತ್ತಿನ ಜಿ ಸಂವಾದದಲ್ಲಿ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಡಿಟೇಲ್ ಆಗಿ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ಬೇಕಾಗತ್ತೆ. ಯಾಕಂದರೆ ಈ ನರೇಗಾ, ಮನ್ರೇಗಾ, VBG ರಾಮ್ಜಿ ಬಗ್ಗೆ ಎಷ್ಟೋ ಜನಕ್ಕೆ ಮಾಹಿತಿ ಇರಬಹುದು, ಇಲ್ಲದೇನೂ ಇರಬಹುದು. ಸೊ ಸಾಧಕ ಬಾಧಕಗಳು ಮತ್ತು ಒಂದೊಂದೇ ಪಕ್ಷ ತಾವು ಆಡಳಿತವನ್ನು ನಡೆಸಬೇಕಾದ್ರೆ ಏನೇನು ಮಾಡಿದ್ವು ಇದನ್ನು ನಾವು ತಿಳ್ಕೊಬೇಕು. ಎಟ್ ದ ಸೇಮ್ ಟೈಮ್ ಗ್ರಾಮೀಣ ಭಾಗದಲ್ಲಿ ಈ ಯೋಜನೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್, ಅದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ, ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟು ಆಗಿಲ್ಲ, ಇದನ್ನು ಕೂಡ ನಾವು ಡೀಟೇಲಾಗಿ ನೋಡಬೇಕಾಗತ್ತೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರ ಆಗಿರುವಂತಹ ದಿಲೀಪ್ ಅವರಿದ್ದಾರೆ. ನಮಸ್ಕಾರ ದಿಲೀಪ್ ಅವರು. ಇನ್ನು JDS ವಕ್ತಾರ ಆಗಿರುವಂತಹ ಉಮೇಶ್ ಅವರಿದ್ದಾರೆ. ನಮಸ್ಕಾರ. ಏನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ. ನಮಸ್ಕಾರ. ಏನು ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. ದಿಲೀಪ್ ಅವರೇ, ನೀವು ಹೇಳಿಬಿಡಿ, ನರೇಗಾ ಮನ್ರೇಗಾ ಆಗುತ್ತೆ, ಮನ್ರೇಗಾ VBG ರಾಮ್ಜಿ ಆಗಿಬಿಟ್ಟಿದೆ. ನೀವು VBG ರಾಮ್ಜಿ ಮಾಡಿರೋ ಉದ್ದೇಶ ಏನು? ಈಗ ಒಂದು ಹೆಸರನ್ನು, ಯೋಜನೆಯ ಹೆಸರನ್ನು ಚೇಂಜ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಒಂದು ರಬ್ಬರ್ ಸ್ಟ್ಯಾಂಪಿಂದ ಹಿಡಿದು, ಬೋರ್ಡಿಂದ ಹಿಡಿದು, ಜಾಹೀರಾತಿಂದ ಹಿಡಿದು ಎಷ್ಟರ ಮಟ್ಟಕ್ಕೆ ಖರ್ಚಾಗುತ್ತೆ ಅನ್ನೋ ಅರಿವು NDAಗಿದೆಯಾ? ಖಂಡಿತ ಇದೆ. ಏಕೆಂದರೆ ಇದೇ 2009ನೇ ಇಸ್ವಿನಲ್ಲಿ ನರೇಗಾಯಿಂದ ನರೇಗಾ ಅಂತ ಬದಲಾವಣೆ ಮಾಡಿದ್ದು ಇದೇ ಕಾಂಗ್ರೆಸ್ಸು. ಅವತ್ತಿನ ವೆಚ್ಚದ ಬಗ್ಗೆನೂ ಸಹ ಅತಿ ದೊಡ್ಡ ಚರ್ಚೆ ನಡೆದಿತ್ತು. ಅವತ್ತೂ ಸಹ ಈ ಹೆಸರನ್ನು ಬದಲಾವಣೆ ಮಾಡಿದ್ರು. ಇವತ್ತು ಅತಿ ದೊಡ್ಡ ಚರ್ಚೆ ನಡೀತಾ ಇದೆ ನರೇಗಾವನ್ನು ರಾಮ್ಜಿ ಬಿಲ್ ಮಾಡಿರೋದು ವಿಚಾರವಾಗಿ. ಇದೇ ಕಾಂಗ್ರೆಸ್ಸು ತುಂಬಾ ಭಾಷಣಗಳಲ್ಲಿ ರಾಹುಲ್ ಗಾಂಧಿಯವರೇ ಸಹ ನರೇಗಾ ಅಂತೇಳಿ ಯಾವತ್ತೂ ಸಹ ಪದವನ್ನು ಬಳಸಿಲ್ಲ. ನರೇಗಾ ಅಂತ ಇದುವರೆಗೂ ಬಳಸ್ತಾ ಇರ್ತಕ್ಕಂಥದ್ದು. ನಾವು ಮಾಡಿರ್ತಕ್ಕಂಥದ್ದು ರಾಮ್ಜಿ ಅಂತ ಬಿಲ್ ಮಾಡಿದ್ದೀವಿ. ಸೊ ರಾಮ್ಜಿ ಅಂದ್ರೆ ಏನು? ರಾಮ್ಜಿ ಅಂತಕ್ಕಂಥದ್ದು ಸುಧಾರಿತ ವ್ಯವಸ್ಥೆ. ನರೇಗಾದಿಂದ ಸುಧಾರಿತ ವ್ಯವಸ್ಥೆಗಳನ್ನು ಏನೇನು ಮಾಡಬಹುದು ಅದನ್ನು ಮಾಡ್ಕೊಡ್ತಾ ಬಂದಿದ್ದೀವಿ. ಒಂದು ಮೊದಲು 100 ದಿನ ಇತ್ತು ಕೂಲಿ, ಇವಾಗ 125 ದಿವಸಕ್ಕೆ ಹೋಗಿದೆ. ಕೌಶಲ್ಯ ಇರಲಿಲ್ಲ, ಅಂದರೆ ಸ್ಕಿಲ್ಡ್ ಲೇಬರ್ ಇರಲಿಲ್ಲ. ಈಗ ಆ ಲೇಬರ್ಸ್ಗಳಿಗೆ ನಾವು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಅದನ್ನ ಲೇಬರ್ಸ್ಗಳನ್ನ ತೆಗೆದುಕೊತ್ಕ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮೊದಲು 15 ದಿವಸಕ್ಕೊಂದ್ಸಲ ಪಾವತಿ ಆಗ್ತಾ ಇತ್ತು, ಈಗ 7 ದಿನಕ್ಕೊಂದ್ಸಲ ಪಾವತಿ ಮಾಡ್ತಾ ಇದ್ದೀವಿ. ಮೊದಲು ರಜೆ ಇರಲಿಲ್ಲ, ಈಗ 60 ದಿನಗಳ ಕಾಲ ಸಾರ್ವತ್ರಿಕ ರಜೆ ಕೊಡ್ತಾ ಇದ್ದೀವಿ. ಕಾರಣ ಎಷ್ಟೋ ಜನ ರೈತರುಗಳಿಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ ಮೇಡಮ್ ಹಳ್ಳಿಗಳ ಕಡೆ. ಸೊ ಸಾರ್ವತ್ರಿಕ ರಜೆ ಕೊಡೋದ್ರಿಂದ ಈ ಕೆಲವು ಸೀಸನಲ್ಗಳಲ್ಲಿ ಹೊಲ ಕೊಯ್ಲಿ ಇರುತ್ತೆ, ಭತ್ತದ ಕೊಯ್ಲಿ ಇರುತ್ತೆ, ಆ ಸಮಯದಲ್ಲಿ ಅವರಿಗೆ ವ್ಯವಸ್ಥೆ ಆಗಲಿ ಅಂತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನೊಂದು, ಇದರಲ್ಲಿ ಭ್ರಷ್ಟಾಚಾರವನ್ನ ತಡಿಬೇಕು ಅಂತಕ್ಕಂಥದ್ದು ಮೇಡಮ್. ನೋಡಿ, ಈ ಮೊದಲು ಈ JCP ಕೆಲಸ ಮಾಡ್ತಾ ಇದ್ರು, ಯಾರ್ದೋ ಹೆಸರು ಜಾಬ್ ಕಾರ್ಡ್ ಆಗ್ತಿತ್ತು, ಸತ್ತೋಗಿರೋ ಹೆಸರು ದುಡ್ಡು ಡ್ರಾ ಆಗ್ತಿತ್ತು. ಇನ್ನೂ ಕೆಲವು ಕಡೆ ಹೇಳ್ಬೇಕಂತಂದ್ರೆ ಮೇಡಮ್, ನಾವು ಹಳ್ಳಿಗಳ ಕಡೆಯಿಂದ ಬಂದಿರೋದು ಬಹಳ ಗಮನಿಸಿದ್ದೀವಿ. ಯಾರೋ ಒಬ್ಬ ಮಧ್ಯವರ್ತಿ ಇರ್ತಿದ್ದ, 30-40 ಜನದ ATM ಕಾರ್ಡ್ ಇಟ್ಕೋತಿದ್ದ. ಆ ATM ಕಾರ್ಡ್ ಇಟ್ಕೊಂಡ್ಬಿಟ್ಟು ಅದ್ರ ಪಾಸ್ವರ್ಡ್ ಬರ್ಕೊಂಡ್ಬಿಟ್ಟಿರ್ತಿದ್ದ, ದುಡ್ಡು ಬತ್ತಿದಂಗೆ ಹೋಗಿ ಡ್ರಾ ಮಾಡ್ಕೊಂಡ್ ಬಂದ್ಬಿಡ್ತಿದ್ದ. ಈ ಪರಿಸ್ಥಿತಿ ಇತ್ತು. ಈಗ ಮಾಡಿರೋ ಯೋಜನೆಯಿಂದ AA ಆಧಾರಿತವಾದಂತಹ ಒಂದು ಚೆಕಿಂಗ್ ಅನ್ನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ GPS ಮೆಥಡ್ ಅನ್ನ ಮಾಡ್ತಾ ಇದೀವಿ. GPS ಮೆಥಡ್ ಅಂದ್ರೆ ಎಲ್ಲಿ ಕೆಲಸ ನಡೀತಾ ಇದೆ ಅಂತಕ್ಕಂಥದ್ದು ಒಂದು, ಮತ್ತೆ ಬಯೋಮೆಟ್ರಿಕ್, ಆ ಲೇಬರ್ ಹೋಗಿ ಬಯೋಮೆಟ್ರಿಕ್ ಮಾಡಬೇಕು ಅಂತಕ್ಕಂಥದ್ದು. ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂತಂದ್ರೆ ಮೇಡಮ್, ಅತಿ ಹೆಚ್ಚು ಭ್ರಷ್ಟಾಚಾರ ನರೇಗಾದಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದೆ. ನೀವು ನೋಡಿ, ವೆಸ್ಟ್ ಬೆಂಗಾಲ್ ಪ್ರಪ್ರಥಮ ಸ್ಥಾನದಲ್ಲಿದೆ. 22,000 ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಂಡಿದೆ. ಒಂಬರ್ಸ್ಮನ್ ಬಂದಲ್ಲಿ ಚೆಕಿಂಗ್ ಮಾಡಿದಾಗ ಇಷ್ಟು ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಆಂಧ್ರ ಪ್ರದೇಶದಲ್ಲಿ ಹೋದ ವರ್ಷ 45 ಕೋಟಿ ಭ್ರಷ್ಟಾಚಾರ ಆಗಿದೆ. ಇದರೊಳಗಡೆ ರಿಕವರ್ ಆಗಿರ್ತಕ್ಕಂಥದ್ದು ಕೇವಲ 1.74%. ಕರ್ನಾಟಕದಲ್ಲಿ 41 ಕೋಟಿ ಭ್ರಷ್ಟಾಚಾರ ಆಗಿದೆ, ರಿಕವರ್ ಆಗಿರ್ತಕ್ಕಂಥದ್ದು 3.38%. ಮಧ್ಯಪ್ರದೇಶದಲ್ಲಿ 67 ಕೋಟಿ ಆಗಿದೆ, ಆಗಿರ್ತಕ್ಕಂಥ ರಿಕವರಿ ಆಗಿರ್ತಕ್ಕಂಥದ್ದು 8.45%. ಸೊ ಈ ಭ್ರಷ್ಟಾಚಾರವನ್ನ ಕಡಿಮೆಗೊಳಿಸಬೇಕು ಅಂತಕ್ಕಂಥ ಒಂದು ಕಾರಣಕ್ಕೋಸ್ಕರ
ಅದಕ್ಕೋಸ್ಕರ ಮಾಡ್ತಾ ಇದೀವಿ. ಮತ್ತೆ ಕಾಂಗ್ರೆಸ್ನವರು ಇನ್ನೊಂದು ಹೇಳ್ಬೋದು ಮೇಡಮ್, ಇದು ಗಾಂಧೀಜಿಯನ್ನು ಹೆಸರು ತೆಗೆದುಬಿಟ್ಟಿದ್ದಾರೆ, ಗಾಂಧೀಜಿಯವರ ಸಿದ್ಧಾಂತದ ವಿರುದ್ಧವಾಗಿ ಅಂತೇಳಿ. ಕಾಂಗ್ರೆಸ್ ತನ್ನ ಇತಿಹಾಸದಲ್ಲಿ ಸ್ವತಂತ್ರ ಬಂದಾಗಿಂದಲೂ ಸಹ ಗಾಂಧೀಜಿಯವರ ಪರವಾಗಿ ಯಾವತ್ತೂ ಸಹ ನಿಂತ್ಕೊಳ್ಳಿಲ್ಲ, ಗಾಂಧೀಜಿಯವರ ಸಿದ್ಧಾಂತವನ್ನ ಒಂದನ್ನೂ ಸಹ ಅಳವಡಿಸ್ಕೊಳ್ಳಿಲ್ಲ. ಗಾಂಧೀಜಿಯವರು ಸಾಯುವ ಕೊನೆಯವರೆಗೂ ಸಹ ರಾಮ್ 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 ಅಂತಲೇ ಅವರು ಕೊನೆ ಉಸಿರನ್ನು ಹೇಳಿದಂಥದ್ದು. ಕೊನೆಯ ಉಸಿರಿನಲ್ಲೂ ಸಹ ಅವರು ಹೇಳಿದ್ದು ಉಯಿಲಿನಲ್ಲಿ ಬರೀತಾರೆ 1948ರಲ್ಲಿ, ತನ್ನ ಉಯಿಲಿನಲ್ಲಿ ನನ್ನ ಕೊನೆ ಆಸೆ ಇದು, ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಒಂದು ಸ್ವಯಂ ಸೇವಕ ಸಂಘವನ್ನ ಕಟ್ಟಬೇಕು ಅಂತ ಹೇಳಿ ಗಾಂಧೀಜಿ ಬರೀತಾರೆ. ಆದ್ರೆ ಇವರು ಆ ಕೆಲಸವನ್ನ ಮಾಡೋದಿಲ್ಲ. ಗಾಂಧೀಜಿಯ ಸಿದ್ಧಾಂತದ ವಿರುದ್ಧವಾಗಿ ನಿಂತ್ಕೊಂಡಿದ್ದಿದೆ ಕಾಂಗ್ರೆಸ್. ಆದ್ರೆ ಗಾಂಧೀಜಿಯವರ ಒಂದು ಸಿದ್ಧಾಂತವನ್ನ ತತ್ವವನ್ನು ಅಳವಡಿಸಿಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ಲ, ಬಿಜೆಪಿ. ಇನ್ನೊಂದು ಪಾಯಿಂಟ್ ನಾನು 1 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಇದೇ ಸ್ವಚ್ಛ ಭಾರತ್ ಯೋಜನೆಯನ್ನ 2014ರಲ್ಲಿ ಅಧಿಕಾರಕ್ಕೆ ಬಂದಿದ ತಕ್ಷಣ ಅವರ 150ನೇ ಜಯಂತಿಯ ಒಂದು ನೆನಪಿಗೋಸ್ಕರ ಪ್ರಾರಂಭ ಮಾಡ್ತೀವಿ. ಕಾಂಗ್ರೆಸ್ ಯಾವತ್ತಾದ್ರೂ ಮಾಡಿತ್ತಾ? ಮತ್ತೆ ಗ್ರಾಮ ಸ್ವರಾಜ್ಯ ಮತ್ತೆ ಸಂಸದ ಆದರ್ಶ ಗ್ರಾಮ ಯೋಜನಾ ಅಂತೇಳಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸಾಗಿತ್ತು. ಆ ಒಂದು ನೆನಪಿಗೋಸ್ಕರ ನಾವು ಪ್ರಾರಂಭ ಮಾಡ್ತೀವಿ. ಸಂಸದರು ಗ್ರಾಮಗಳನ್ನ ದತ್ತು ತೆಗೆದುಕೊಂಡು ಆ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಗಾಂಧೀಜಿಯವರ ಕನಸೇ ಇದಾಗಿತ್ತು, ಗ್ರಾಮ ಸ್ವರಾಜ್ಯ. ಮತ್ತೆ ಸ್ವದೇಶಿ ಮತ್ತೆ ಆತ್ಮನಿರ್ಭರ ಭಾರತ ಅಂತಕ್ಕಂಥದ್ದು ಒಂದು ಯೋಜನೆಯನ್ನ ಮೇಕ್ ಇನ್ ಇಂಡಿಯಾ ಆಗಿರ್ಬೋದು ಅಥವಾ ಸ್ವದೇಶಿ ಆಗಿರ್ಬೋದು ಅಥವಾ ಖಾದಿ ಭಂಡಾರ ಆಗಿರ್ಬೋದು, ಇವುಗಳನ್ನು ಪ್ರಾರಂಭ ಮಾಡಿದ್ದು ಬಿಜೆಪಿ. ಇದು ಗಾಂಧೀಜಿಯವರ ಚಿಂತನೆ ಆಗಿತ್ತು. ಮೇಕ್ ಇನ್ ಇಂಡಿಯಾನೂ ಸಹ ಮತ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಇದರಲ್ಲಿ ಮಾತೃಭಾಷೆಯನ್ನು ಇಡಬೇಕು ಅಂತಕ್ಕಂಥದ್ದು ಮತ್ತೆ ಶಿಕ್ಷಣ ಮತ್ತೆ ವೃತ್ತಿಪರ ಶಿಕ್ಷಣವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಗಾಂಧೀಜಿಯವರ ಕನಸಾಗಿತ್ತು. ಇದನ್ನ ಗಾಂಧೀಜಿಯವರ ಪರವಾಗಿ, ಗಾಂಧೀಜಿಯವರ ಸಿದ್ಧಾಂತದ ಪರವಾಗಿ ಮಾಡಿರ್ತಕ್ಕಂಥ ಯೋಜನೆಗಳು ಮತ್ತೆ ವಾಜಪೇಯಿ ಸರ್ಕಾರದಲ್ಲೂ ಮಾಡಿದ್ದಾರೆ ಮೇಡಮ್. ನೀವು ಸಮಯಾವಕಾಶ ಕೊಟ್ಟರೆ ನಾನು ಅದನ್ನು ಯಾವ್ಯಾವ ಯೋಜನೆಗಳು ಅಂತಲೂ ನಾನು ಹೇಳ್ತೀನಿ ಮುಂದಿನ ಸಮಯದಲ್ಲಿ. ಗಾಂಧೀಜಿಯವರ ಆಸೆಯನ್ನ ಬಿಜೆಪಿ ಅವರ ಹೆಸರನ್ನ ಬದಿಗಿಟ್ಟು ಮುಂದುವರಿಸಿಕೊಂಡು ಹೋಗ್ತಾ ಇದೆ, ಪಾಲನೆ ಪೋಷಣೆ ಮಾಡ್ತಾರೆ. ರೈಟ್. ಸರ್, ಈಗ ನರೇಗಾ, ಮನ್ರೇಗಾ, VBG ರಾಮ್ಜಿ ಅಂದಾಗ ಅದು ಎಷ್ಟರ ಮಟ್ಟಿಗೆ ಆ ಯೋಜನೆಯ ಉದ್ದೇಶ ಏನು, ಅದು ಎಷ್ಟರ ಮಟ್ಟಿಗೆ ತಲುಪ್ತಾ ಇದೆ, ಆ್ಯಕ್ಚುಲಿ ಅದು ಏನು ಕೆಲಸ ಮಾಡುತ್ತೆ ಅಂತ ಒಂದಷ್ಟು ಜನಕ್ಕೆ ಮಾಹಿತಿ ಇಲ್ಲದೆ ಇರ್ಬೋದು. ಹಾಗಾಗಿ ನರೇಗಾ, ಮನ್ರೇಗಾ, VBG ರಾಮ್ಜಿ ಈ ಯೋಜನೆಯ ಉದ್ದೇಶ ಏನು, ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡಿ. ಇವತ್ತು ಜಿ ವಾಹಿನಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ನಾನೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿರೋದ್ರಿಂದ ಒಳ್ಳೆ ಟಾಪಿಕನ್ನು ಇಟ್ಟಿದ್ದಾರೆ. ಈ ಉದ್ದೇಶ ಇದರಲ್ಲಿ ಹೆಸರು ಬದಲಾವಣೆ ಅಂದರೆ ಏನು ಬದಲಾವಣೆ ಆಯ್ತಾರೆ, ಹೆಸರು ಬದಲಾವಣೆ ಮಾಡೋದ್ರಿಂದ ಯೋಜನೆಗಳೇನು ಬದಲಾವಣೆ ಆಗ್ತದೆ. ಕೂಲಿ ಕಾರ್ಮಿಕರು ಅದೇ ಇರ್ತಾರೆ. ಆಮೇಲೆ ವೇತನವೇನು ಬದಲು ಮಾಡಿಲ್ಲ. ಇಲ್ಲಿ ಕೆಲಸದ ವೇಳೆಯನ್ನು ಅಥವಾ ಅವಧಿಯನ್ನು ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಅಷ್ಟು ವ್ಯತ್ಯಾಸ ಮಾಡಿದರೆ ಬಿಟ್ಟರೆ ಬೇರೆ ಇನ್ನೇನು ಆಗಿಲ್ಲ. ಇಲ್ಲಿ ಕಾಂಗ್ರೆಸ್ನವ್ರು ಯಾಕೆ ಹೇಳ್ತೀವಿ ಸಾಕಷ್ಟು ಸ್ವಲ್ಪ ಸುಧಾರಣೆ ಮಾಡಿದ್ದಾರೆ. ನಮ್ಮ ಬಿಜೆಪಿ ವಕ್ತಾರ ಹೇಳ್ದಂಗೆ ಒಂದಷ್ಟು ಈಗ ಅನ್ಸ್ಕಿಲ್ಡ್ ಲೇಬರ್ಗಳಿಗೆ ರೆಸ್ಟ್ ಬೇಕಾಗುತ್ತೆ. ಯಾಕೆಂದ್ರೆ ಈಗ ರೈತರುಗಳು ಅಂತಂದ್ರೆ ಅವ್ರವ್ರ ಕೆಲಸಗಳನ್ನು ಸಹ ಮಾಡ್ಕೋಬೇಕು, ಬರೀ ಕೂಲಿ ಕೆಲಸನೂ ಮಾಡ್ಕೊಳ್ಳಂಗಿಲ್ಲ. ಹಾಗಾಗಿ ಒಂದಷ್ಟು ಸುಧಾರಣೆ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ನವ್ರಿಗೆ ಆತಂಕ ಏನು ಅಂತಂದ್ರೆ ಅಲ್ಲಿ ರಾಮ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲೇನದ ಏನಂತ ಇದೆ, ದಿ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ಯಾರಂಟಿ 2025 ಅಂತ ಕೊಟ್ಟಿದ್ದಾರೆ. ಅಷ್ಟೇನು ಆಗಿಲ್ಲ. ಅಲ್ಲಿ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಅಲ್ಲ, ಅಲ್ಲಿ ಇಂಗ್ಲಿಷಲ್ಲಿ ಬಂದ್ರೆ ಜಿ ರಾಮ್ಜಿ ಅಂತ ಹಾಕಿದ್ದಾರೆ. ಇವರಿಗೆ ನಾನು ಹೇಳ್ತಾ ಇದ್ದೆ, DK ಶಿವಕುಮಾರ್ ಅವರು ಇಷ್ಟೊಂದು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ರಾಮನಗರ ಜಿಲ್ಲೆಯನ್ನ ಹೆಸರು ಚೇಂಜ್ ಮಾಡಿದಾರಲ್ಲ, ಬೆಂಗಳೂರು ದಕ್ಷಿಣ ಅಂತೆಲ್ಲ ಮಾಡಿದಾರಲ್ಲ, ಅದಕ್ಕೆ ಸಾಕಷ್ಟು ಖರ್ಚಾಗಲ್ವಾ? ಸಾಕಷ್ಟು ಮೆಷಿನರೀಸ್ ಎಲ್ಲ ಹಾಳಾಗೋದಿಲ್ವಾ? ನ್ಯಾಯಾಲಯದಿಂದ ಹಿಡಿದು ಆಡಳಿತ ಕಚೇರಿಯಿಂದ ಹಿಡಿದು ಸೀಲು ಸೈನಿಂದ ಹಿಡಿದು ಇಡೀ ಹೆಸರನ್ನ ಚೇಂಜ್ ಮಾಡಬೇಕು ಅಂದಾಗ ಅದು ಅಷ್ಟು ತೊಂದರೆ ಆಗಲ್ವಾ? ಅವ್ರ ಉದ್ದೇಶ ಏನಿತ್ತು? ಈಗ ಕಾಂಗ್ರೆಸ್ನವ್ರು ಮೂಗಿನ ಯಾರಕ್ಕೆ ಅವ್ರು ಮಾಡ್ಕೊಳ್ಳೋದೇ ಸರಿ, ನಾವು ಒಂದು ಸಮರ್ಥನೆ ಮಾಡ್ಕೊಳ್ಳೋಂಥದ್ದು, ಅಥವಾ ಭಾರತೀಯ ಜನತಾ ಪಕ್ಷದವ್ರು ಮಾಡಿದ್ದೆಲ್ಲ ಕಾನೂನುಗಳು ಸರಿ ಇಲ್ಲ ಅಂತ ಹೇಳೋದು ಅಷ್ಟು ತಪ್ಪಾಗುತ್ತೆ. ಒಂದು ಈಗ ಇಲ್ಲೇನಾಗಿದೆ, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೆ ನಾಮ್, ಆಮೇಲೆ ಸಬ್ಕೋ ಸನ್ಮತಿ ಹೇ ಭಗವಾನ್ ಅಂತೇಳಿ ಮಹಾತ್ಮ ಗಾಂಧಿನೇ ಹೇಳಿದ್ದಾರೆ. ಹಾಗಾಗಿ ಈ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲೂ ಮಹಾತ್ಮ ಗಾಂಧಿಯವರ ಫೋಟೋ ತೆಗೆದು ಬರೀ ಕನ್ನಡಕ ಹಾಕಿದ್ದಾರೆ ಅನ್ನೋ ವಿಚಾರಕ್ಕೂ ಆವಾಗ ಒಂದು ಸ್ವಲ್ಪ ವಿವಾದ ಆಯಿತು. ಮೋದಿಯವರ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಅಂದರೆ ಗಾಂಧಿಯವರ ಆದರ್ಶಗಳು ಎಲ್ರಿಗೂ ಬೇಕು, ಆದರೆ ಅಧಿಕೃತವಾಗಿ ಅವ್ರ ಹೆಸರು ಬೇಡ, ಈ ಥರ ಒಂದು ಗೊಂದಲ. ಇಲ್ಲಿ ರಾಮನ ಹೆಸರು ಇಟ್ಕೊಂಡ್ರೆ ಏನಂತ, ಇಲ್ಲಿ
ಆಯ್ತು ರಾಮನ ಹೆಸರು ಇಟ್ಕೊಂಡು ತಾನು ಏನಿದೆ, ನಮ್ಮ ಉದ್ದೇಶ ಏನಿರಬೇಕು, ಕೆಲಸ ಆಗಬೇಕು. ಮಹಾತ್ಮ ಗಾಂಧಿ ಅವ್ರ ಹೆಸರಿದ್ರು ಅಲ್ಲ ಏನಿದ್ನಲ್ಲ, ಏನಾಯ್ತು? ಈಗ ಓಲ್ಡ್ ವೈನಿಸ್ ಇಂದ ನ್ಯೂ ಬಾಟಲ್ ಅಷ್ಟೇ. ಬಿಜೆಪಿ ಬಂದಾಗ ಅವ್ರಿಗೆ ಬೇಕಾದಂತ ಕಾರ್ಯಕ್ರಮಗಳ ರೂಪಿಸ್ಕೊತಾರೆ, ಹೆಸರು ಚೇಂಜ್ ಮಾಡ್ಕೋತಾರೆ, ಮತ್ತೆ ಇನ್ನೊಂದು ಸರ್ಕಾರ ಬರುತ್ತೆ ಅವ್ರು ಚೇಂಜ್ ಮಾಡ್ಕೋತಾರೆ. ಇಲ್ಲಿ ಮೇಡಮ್ ಏನಾಗಿದೆ ಅಂದ್ರೆ ವೈಯಕ್ತಿಕ ಕಾಮಗಾರಿ ಮಾಡ್ಕೊಳ್ಳುವಂಥದ್ದು. ನಾನು ಹೇಳಿದ ನರೇಗಾ ಇಟ್ಸ್ ದ ಬೆಸ್ಟ್ ಒಂದು ಸ್ಕೀಮ್ ಇದು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಸಹ ಮುಂಚೆ 90% ಕೇಂದ್ರ ಕೊಡ್ತಿತ್ತು, 10% ರಾಜ್ಯ ಸರ್ಕಾರ ಕೊಡ್ತಿತ್ತು. ಈಗ 60:40 ರೇಷಿಯೋದಲ್ಲಿ ಮಾಡಿದ್ದಾರೆ. ಇದ್ರ ಉದ್ದೇಶ ಏನು ನರೇಗಾ ಅಂತಂದ್ರೆ, ನಮಗೆ MP ಫಂಡೇ ಬೇಕಿಲ್ಲ, MLA ಫಂಡ್ ಬೇಕಿಲ್ಲ, ವಿಶೇಷ ಅನುದಾನಗಳೇ ಬೇಕಿಲ್ಲ. ಇದನ್ನ ಕರೆಕ್ಟಾಗಿ ಇದನ್ನ ನಿಭಾಯಿಸ್ಬಿಟ್ರೆ, ಈ ಭ್ರಷ್ಟಾಚಾರ ಜಾಸ್ತಿ ಆಯ್ತು. ಕರ್ನಾಟಕದಲ್ಲಿ 5,000 ಕೋಟಿ ಇದು ವ್ಯತ್ಯಾಸ ಆಗಿದೆ ಅಂತ ಕಳೆದ ಬಾರಿ ನಾವು ಕೇಳಿದ್ದೀವಿ. ಈಗ 5,000 ಕೋಟಿ ವ್ಯತ್ಯಾಸ ಎಲ್ಲ ಆಯ್ತು. ಈಗ 2 ಬಾರಿ GPS ಕೊಡಬೇಕು. ಮುಂಚೆ ಏನು ಮಾಡ್ತಿದ್ರು, ಅಲ್ಲೆಲ್ಲ ಜಾಬ್ ಕಾರ್ಡ್ ಹಾಕೊಳ್ಳೋರು, ಯಾರೋ ಒಬ್ಬ ಮಧ್ಯವರ್ತಿ ಇದ್ದ, ಅವನ ಅಕೌಂಟಿಗೆ ದುಡ್ಡು ಬೀಳೋದು. ಈಗ ಹಂಗಲ್ಲ, ಕೆಲಸ ಮಾಡಲೇಬೇಕು. ಬೆಳಗ್ಗೆ ಒಂದ್ಸಲ GPS, ಸಂಜೆ ಒಂದ್ಸಲ GPS. ಈಗ ಸುಧಾರಿತದ್ರಲ್ಲಿ ಹೆಬ್ಬೆಟ್ ಕೊಡಬೇಕು ಅಂತ ಇದೆ. ಬಹುಶಃ ನೀವು ಕೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಗಂಡಸರಿಗೆ ಹೆಂಗಸರು ಸೀರೆ ಉಡಿಸ್ಬಿಟ್ಟು ಅಲ್ಲಿ ದುಡ್ಡನ್ನ ಡ್ರಾ ಮಾಡಿರೋ ಅಂತ ಘಟನೆಗಳು ಆಗಿದ್ದು 2 ವರ್ಷ ಹಿಂದೆ ನೋಡಿದ್ದೀವಿ ನಾವು. ಸೊ ಇವನ್ನೆಲ್ಲ ತಡೀಲಿಕ್ಕೋಸ್ಕರ ಹೊಸದಾಗಿ ಮಾಡಿದ್ರಂತ ಒಂದು ಸ್ಕೀಮ್ ಅಷ್ಟೇ ಇದು. ಹಾಗಾಗಿ ಇಲ್ಲಿ ಇವ್ರು ಗಾಂಧಿ ವರ್ಸಸ್ ಗೂಡ್ಸೆ, ಮಹಾನರೇಗಾ ವರ್ಸಸ್ ರಾಮ್ಜಿ, ಸೊ ಈ ತರದ ಒಂದು ಇದನ್ನ ವಿವಾದ ಮಾಡುವಂತ ಅವಶ್ಯಕತೆ ಏನಿಲ್ಲ. ಈಗ ಆಡಳಿತದಲ್ಲಿ ಸುಧಾರಣೆ ಆಗಬೇಕು, ಕಾಲ ಘಟ್ಟಕ್ಕೆ ತಕ್ಕಂತೆ. ನಾನು PUC ಮಾಡ್ತಾ ಇದ್ದೆ, ಡಿಗ್ರಿ ಮಾಡಿದೆ, ಆಮೇಲೆ ಮಾಸ್ಟರ್ಸ್ ಮಾಡಿದೆ, ನನ್ನ ಹೆಸರೇನಾದ್ರೂ ಬದಲಾವಣೆ ಇಲ್ಲ. ಆದ್ರೆ ನಿಮ್ಮ ಆಲೋಚನೆಗಳು ಬದಲಾಯ್ತವೆ. ಆಲೋಚನೆ ಬದಲಾದ ತಕ್ಷಣ ನಾನು ನನ್ನ ದಿವ್ಯಶ್ರೀ ಅನ್ನೋ ಹೆಸರಲ್ಲಿ ನನ್ನ ಆಲೋಚನೆ ಏನೋ ದಿವ್ಯ ದೃಷ್ಟಿ ಅಂತ ಚೇಂಜ್ ಮಾಡ್ತೀನಿ. ಅಲ್ಲ ಮೇಡಮ್, ನೀವು ಒಂದು ಮನೆ ಕಟ್ತೀರಾ, ನಿಮ್ಮ ತಂದೆ ಒಂದು ಮನೆ ಕಟ್ತಾರೆ, ನೀವು ಸಂಪಾದನೆ ಮಾಡಿ ಇನ್ನೊಂದು ಮನೆ ಕಟ್ತೀರಾ, ನಿಮ್ಮ ತಂದೆ ಹೆಸರು ಇಡ್ತೀರಾ, ನಿಮ್ಮ ಹೆಸರು ಇಟ್ಕೋತೀರಾ? ತಪ್ಪೇನದು? ಈಗ ಇವ್ರು ಯಾಕೆ ಆಗ್ಲಿ ಮೇಡಮ್. ಈಗ ನಾನು ಹೇಳಿದ್ನಲ್ಲ, ಓಲ್ಡ್ ವೈನಿಸ್ ಇಂದ ನ್ಯೂ ಬಾಟ್ಲ್ ಏನು ಬದಲಾವಣೆಗಳಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಅಷ್ಟೊಂದು ರಾಜಕೀಯ ಚರ್ಚೆಗಳನ್ನ ಲೇಪನ ಮಾಡುವಂತ ಅವಶ್ಯಕತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಅಗತ್ಯ ಇಲ್ಲ ಅಂತೇಳಿ ನಾನು ಅನುಭವಿಸ್ತೀನಿ. ರೈಟ್, ದರ್ಶನ್ ಅವ್ರ ಹತ್ರ ಮಾತಾಡ್ತೀನಿ, ಆಮೇಲೆ ನಾನು ರಾಜಕೀಯ ವಿಶ್ಲೇಷಕರ ಹತ್ರ ಮಾತಾಡ್ತಾ ಹೋಗ್ತೀನಿ. ನರೇಗಾನ ಮನ್ರೇಗಾ ಮಾಡಿದವರು, ಮನ್ರೇಗಾ VBG ರಾಮ್ಜಿನ ವಿರೋಧಿಸೋದು ಎಷ್ಟು ಸರಿ ಅನ್ನೋದು ಫಸ್ಟ್ ಪ್ರಶ್ನೆ. ಆ್ಯಂಡ್ ಸೇಮ್ ಟೈಮ್ ನಾವು ರಾಜಕೀಯ ಬಿಟ್ಬಿಡೋಣ ದರ್ಶನ್ ಅವರೇ, ರಾಜಕೀಯ ಯಾವಾಗಲೂ ಮಾತಾಡ್ತೀವಿ, ಬಟ್ ಈ ಥರ ಹೆಸರು ಚೇಂಜ್ ಆಗೋದ್ರಿಂದ ಆಗುವಂತಹ ಬಾಧಕಗಳೇನು ಅಂತ. ಮೇಡಮ್, BJP ವಕ್ತಾರು JDS ವಕ್ತಾರು ಅನೇಕ ವಿಚಾರನ ಭಾಳ ಶಾಂತಿಯಿಂದ ಕೇಳಿದೆ. ಗಾಂಧೀಜಿಯವ್ರನ್ನ ಅವರು ಯಾವ ರೀತಿ ವರ್ಣನೆ ಮಾಡ್ತಾ ಇದ್ರು ಅಂತಂದರೆ, ಸ್ವಾತಂತ್ರ್ಯದಲ್ಲಿ ಗಾಂಧೀಜಿಯವರಿಗೆ ಹೆಗಲು ಕೊಟ್ಟು ಹಿಂದೂ ಮಹಾಸಭಾ RSS ಏನೋ ಹೋರಾಟ ಮಾಡಿತ್ತು ಅನ್ನೋ ರೀತಿಯಲ್ಲಿ ಹೇಳಿದರು. ಮೇಡಮ್, ದಕ್ಷಿಣ ಆಫ್ರಿಕಾದಿಂದ ಮಹಾತ್ಮ ಗಾಂಧೀಜಿಯವರು 1915ಕ್ಕೆ ಭಾರತಕ್ಕೆ ವಾಪಸ್ ಆಗ್ತಾರೆ. ಅಲ್ಲಿಂದ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಘಟನೆಗಳಲ್ಲಿ ತೊಡಗಿಸ್ಕೊಳ್ತಾರೆ. ಗಾಂಧೀಜಿಯವರು ದಂಡಿ ಸತ್ಯಾಗ್ರಹ ಮಾಡಿದ್ರು, ಎಲ್ಲಿ RSS ಇದ್ರು, ಎಲ್ಲಿ ಹಿಂದೂ ಮಹಾಸಭಾದವರಿದ್ರು ಗೊತ್ತಿಲ್ಲ. ಅದಾದಮೇಲೆ 1942ರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡ್ತಾರೆ. ಅವಾಗಲೂ ಯಾರೂ ಸಹ ಒಂದು ಹೋರಾಟಗಳಲ್ಲಿ ಪಾಲ್ಗೊಂಡಿಲ್ಲ. ಸ್ವಾತಂತ್ರ್ಯ ಬರ್ತದೆ 1948 ಜನವರಿ 30ನೇ ತಾರೀಕು ಬಾಪು ಮಹಾತ್ಮ ಗಾಂಧಿಯವ್ರನ್ನ ಗೋಡ್ಸೆ ಕೊಲ್ತಾನೆ. ಹಿ ಬಿಲಾಂಗ್ಸ್ ಟು RSS ಅನ್ನುವಂಥದ್ದನ್ನ ಗೋಪಾಲ ಅನ್ನುವಂತಹ ಗೋಡ್ಸೆಯ ಸಹೋದರ ಒಂದು ಪುಸ್ತಕವನ್ನು ಬರೀತಾನೆ. ಅದರಲ್ಲಿ ಮೆನ್ಷನ್ ಮಾಡಿದ್ದಾನೆ ಹಿ ಬಿಲಾಂಗ್ಸ್ ಟು RSS, ಮತ್ತೆ ಸಾವರ್ಕರ್ ಜೊತೆ ನೇರವಾದಂಥ ಸಂಪರ್ಕ ಇದ್ರು ಅಂತ ಹೇಳಿ. ಗಾಂಧಿ ಕೊಂದಂಥ ಇತಿಹಾಸ ಅಥವಾ ಇತಿಹಾಸದ ಹಿನ್ನೆಲೆನ ನಾವು ನೋಡ್ತಾ ಹೋದಾಗ, ನೀವು ಗಾಂಧೀಜಿಯನ್ನ ಯಾವ ರೀತಿ ಮೆರೆಸೋದಕ್ಕೆ ಹೋಗ್ತಿದ್ದೀರಾ? ನೀವು ಮೆರೆಸೋದಕ್ಕೆ ಹೋಗ್ತಾ ಇಲ್ಲ, ಅವ್ರನ್ನ ಮರೆಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಯಾಕೆಂದ್ರೆ ಸ್ವಚ್ಛ ಭಾರತದಲ್ಲಿ ಕೋಲ್ ಇಟ್ಕೊಂಡಿರೋ ಗಾಂಧಿ ತಾತನ್ನ ಬಿಟ್ಬಿಟ್ಟು ಕನ್ನಡಕ ತಗೊಂಡೋಗಿ ಇಟ್ರಲ್ಲ, ಕನ್ನಡಕದಲ್ಲಿ ಗಾಂಧಿ ಹುಡ್ಕೋ ರೀತಿ ನೀವು ಮಾಡಿದ್ರಲ್ಲ, ಇದು ಒಂದು ಇತಿಹಾಸದ ಹಿನ್ನೆಲೆ. ಮೇಡಮ್, ಐ ಆಮ್ ಪ್ರೌಡ್ ಕನ್ನಡಿಗ, ನಾನು ಹೆಮ್ಮೆಯ ಕನ್ನಡಿಗ. ನನಗೊಂದು ಖುಷಿ ಏನು ಗೊತ್ತಾ, ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವರು ಹುಟ್ಟಿದ್ದಾರೆ, ವರನಟ ಅಂತ ಇಡೀ ವಿಶ್ವದಲ್ಲಿ ಎಲ್ಲೇ ಹೋದ್ರು ಹೆಮ್ಮೆಯಿಂದ ಹೇಳ್ತೀನಿ. ಸರ್ ವಿಶ್ವೇಶ್ವರಯ್ಯನವರು ಕನ್ನಡ ಭೂಮಿನಲ್ಲಿ ಹುಟ್ಟಿದ್ದಾರೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಹಾಗೆಯೇ ಅನೇಕ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಈ ರೀತಿ ಐತಿಹಾಸಿಕ ಪುರುಷರು ನನ್ನ ರಾಜ್ಯದಲ್ಲಿ ನನ್ನ ಮಣ್ಣಿನಲ್ಲಿ ಹುಟ್ಟಿದ್ದಾರೆ ಅಂತ ಭಾಳ ಹೆಮ್ಮೆ ಇರ್ತದೆ. ಆದರೆ ಗುಜರಾತಿನ ಮೂಲದಲ್ಲಿರ್ತಕ್ಕಂತಹ ಅಮಿತ್ ಶಾ ಆಗಲಿ ಅಥವಾ ನರೇಂದ್ರ ಮೋದಿಯವರು ಇವತ್ತು ಅವರ ಎದೆಯಲ್ಲಿಟ್ಟು ಪೂಜಿಸಬೇಕಿತ್ತು ತನ್ನ ರಾಜ್ಯದ ಒಬ್ಬ ವ್ಯಕ್ತಿ ಇವತ್ತು ರಾಷ್ಟ್ರಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅಂತೇಳಿ. ಆದರೆ ರಾಷ್ಟ್ರಪಿತನ ಹೆಸರನ್ನ ಮರೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಹಾತ್ಮ ಅಂತ ಬಿರುದು ಕೊಟ್ಟಿರ್ತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ ಅವರು. ಮೇಡಮ್ ಇದು ಫಸ್ಟ್ ಅಲ್ಲ, ಈ ರೀತಿಯಾದಂತಹ ಬದಲಾವಣೆಗಳು ಮತ್ತಿನ್ನೊಂದು ಅಂತ. ಮೇಡಮ್, ಭಗತ್ ಸಿಂಗ್ ಮೊದಲು ಇವರೆಲ್ಲ ಆರಾಧನೆ ಮಾಡ್ತಾ ಇದ್ರು. ಭಗತ್ ಸಿಂಗ್ ಅವರು ಖಂಡಿತ ಕ್ರಾಂತಿ ಸೇನೆ, ಭಗತ್ ಶಿವ ಸೇನೆ ಅಂತೆಲ್ಲ ಮಾಡ್ತಾ ಇದ್ರು. ಅವ್ರ ಹಿನ್ನೆಲೆ ಕಮ್ಯುನಿಸ್ಟ್ ಅಂತ ಗೊತ್ತಾದ ತಕ್ಷಣ ಭಗತ್ ಸಿಂಗ್ ಅವ್ರನ್ನ ಮಾಡಿದ್ರು. ವಿವೇಕಾನಂದ ಅವ್ರನ್ನ
ಅವ್ರ ಹೆಸರಲ್ಲಿ ಅನೇಕ ಕಾರ್ಯಕ್ರಮ. ಯಾವಾಗ ಅವರು ಸರ್ವಧರ್ಮ ಮತ್ತು ಅವರು ಕೆಲವೊಂದು ಥಾಟ್ಸ್ ಏನಿತ್ತು ಅದು ನಮ್ಮ ಸಿದ್ಧಾಂತಗಳಿಗಿಲ್ಲ ಅಂತ ವಿವೇಕಾನಂದರವ್ರನ್ನ ಮರೆತರು. ತದನಂತರ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಅವರಿಗೆ ಐಕನ್ ಹಾಕ್ಕೊಂಡ್ರು, ಸರ್ದಾರ್ ವಲ್ಲಭಾಯ್ ಪಾಟೀಲ್ರು ಪ್ರತಿಮೆಯನ್ನೇ ಇಟ್ಟರು. ಅದಾದಮೇಲೆ ನರೇಂದ್ರ ಮೋದಿಯವರು ಅದೇ ಅವರ ತವರು ಗುಜರಾತ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಮೊಟೇರೋ ಸ್ಟೇಡಿಯಂನ ಹೆಸರನ್ನೇ ಬದಲಾಯಿಸಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಇಟ್ಟರು. ಕಾರಣ 48ರಲ್ಲಿ RSSನ ಇದೇ ಸರ್ದಾರ್ ವಲ್ಲಭಾಯ್ ಪಾಟೀಲ್ರು ಬ್ಯಾನ್ ಮಾಡಿರ್ತಾರೆ. ಮೇಡಮ್, ರಾಷ್ಟ್ರಧ್ವಜ ಬೇಡ ನಮಗೆ, ಕೇಸರಿ ಧ್ವಜ ಅಂತ BJPಯಲ್ಲಿ ಅಂದು ಇದ್ದಂಥ ಈಶ್ವರಪ್ಪನವರೇ ಹೇಳಿದರು. ಇವರಿಗೆ ರಾಷ್ಟ್ರಧ್ವಜದ ಮೇಲೂ ತೊಂದರೆ. ಮೇಡಮ್, ನಮ್ಮ ರಾಷ್ಟ್ರಗೀತೆ ಜನಗಣಮನ ಅಧಿನಾಯಕ ಇದೆಯಲ್ಲ, ಇವಾಗ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದೇ ಮಾತರಂ ಅನ್ನೋ ವಿಚಾರದಲ್ಲಿ ಇದಕ್ಕೂ ಟಾಂಗ್ ಕೊಡುವಂಥ ಲೆಕ್ಕಕ್ಕೆ ಹೋಗ್ತಾರೆ. ಮೇಡಮ್, ನಾವೇನಾದ್ರು 400 ಪಾರ ಇತ್ತಂದರೆ ಸಂವಿಧಾನವನ್ನು ಬದಲಾಯಿಸ್ತೀವಿ. ಅನಂತಕುಮಾರ್ ಹೆಗಡೆ ಹೇಳ್ತಾನೆ, ನಾವು ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಬಂದಿದ್ದೀವಿ ಅಂದರೆ ಮನುವಾದ ಹೇರಬೇಕು ಅನ್ನುವಂಥ ಇವರು ವಿಚಾರ ಸಿದ್ಧಾಂತಗಳು. ಹಾಗಾಗಿ ಇವತ್ತು ಈ ನೆರೆಗ ಅನ್ನುವಂಥ ವಿಚಾರಕ್ಕೆ ಬಂದಿದ್ದಾರೆ. ಮೇಡಮ್ ಅವರು ಮೇಕ್ ಇನ್ ಇಂಡಿಯಾ ಅಂತ ಭಾಳ ಹೆಮ್ಮೆಯಿಂದ ಹೇಳಿ. ಮೇಡಮ್, ಇಟ್ಸ್ ನಥಿಂಗ್ ಬಟ್ ಮೇಡ್ ಇನ್ ಇಂಡಿಯಾ. ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಎಷ್ಟಿದೆ ಇವತ್ತು? ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸು ಏನಿತ್ತು ಏನು ಎತ್ತ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತು. ಆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸು HAL ತೊಗೊಳ್ಳಿ, ನೇರು ಹೆಸರು ನೀವು ತಾಳಲಿಲ್ಲ ಅಂತಂದ್ರೂ ಪರವಾಗಿಲ್ಲ, HAL ಆಗಿರಲಿ, IIT ಆಗಿರಲಿ, IIM ಆಗಿರಲಿ, ಇಸ್ರೋ ಆಗಿರಲಿ, ಪ್ರತಿಯೊಂದು ನಮ್ಮ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು ಇವತ್ತು ಗಗನದಲ್ಲಿ ನಾವೇನಾದರೂ ಚಂದ್ರಯಾನ ಎಲ್ಲ ಇವತ್ತು ಮಾಡ್ತಾ ಇಲ್ಲ ಮೇಡಮ್. ಆ ಕಾಲದಲ್ಲೇ ಅವತ್ತೇ ಕೇಳ್ತಾರೆ ಯಾರು ಕ್ಯಾಪ್ಟನ್ ರಾಕೇಶ್ ಶರ್ಮಾ ಅವ್ರಿಗೆ ಇಂದಿರಾ ಗಾಂಧಿ ಅವರು ಕೈಸಾ ದಿಕ್ ರಹಾ ಹಮಾರಾ ದೇಶ್ ಅಂದಾಗ ಅವ್ರು ಹೇಳ್ತಾರೆ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ವಾಟ್ಸಪ್ ಯುಗ. ಇವತ್ತು ನಾ ಹೇಳ್ತಾ ಇರೋದು 80s ಕಾಲದಲ್ಲಿ. ಸಿ ದೀಸ್ ಆಲ್ ಕಾಲ್ಡ್ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್. ಇವತ್ತು ಇವರೇನೋ ಜನರಿಕ್ ಔಷಧಿ ಅಂತ ಹೇಳ್ತಾ ಇದ್ದಾರೆ. ಸಿ ಅದು ಜನೌಷಧಿ ಅನ್ನುವಂಥದ್ದು ನಾವು ಕಾಂಗ್ರೆಸ್ನವರೇ ಹಿಂದೆ ಮಾಡಿದ್ವಲ್ಲ ಮೇಡಮ್. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಕಾಂಗ್ರೆಸ್ನವ್ರು ಮಾಡಿದ್ವಿ, ಅದಕ್ಕೆ ಹೆಸರು ತೆಗಿತಾರೆ ಪಾರಂಪರ ಕೃಷಿ ವಿಕಾಸ್ ಯೋಜನೆ ಅಂತ ಹೇಳ್ತಾರೆ. ತ್ವರಿತ ಸಿಂಚಾಯಿ ಪ್ರಯೋಜನ ಕಾರ್ಯಾಲಯ, ಇವತ್ತದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೆಸರು ಬದಲಾಯಿಸ್ತಾರೆ. ಆಮ್ ಆದ್ಮಿ ಅವ್ರದ್ದು ಆಮ್ ಆದ್ಮಿ ವಿಮಾ ಯೋಜನೆ ಅಂತಿರುತ್ತೆ, ಪ್ರಧಾನ ಮಂತ್ರಿ ಸುರಕ್ಷಾ ಯೋಜನೆ, ಹೆಸರುಗಳ ಬದಲಾವಣೆ. ರಾಷ್ಟ್ರೀಯ ಆಡಳಿತ ಇವ್ರು ಬಂದ್ಮೇಲೆ ಅದನ್ನ ಡಿಜಿಟಲ್ ಇಂಡಿಯಾ. ಸೊ ಆಮೇಲೆ ರಾಷ್ಟ್ರೀಯ ಕಡಲಾಭಿವೃದ್ಧಿ ಕಾರ್ಯಕ್ರಮ ಸಾಗರ ಮಾಲಾ, ಇವ್ರ ಹೆಸರು ಬದಲಾಯಿಸಿರೋದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಇದೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಯೋಜನೆ, ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆ, ದೀನ್ ದಯಾಳ್ ಉಪಾಧ್ಯಾಯ ವಿದ್ಯುದೀಕರಣ ಯೋಜನೆ ಚೇಂಜು, ಗ್ರಾಮ ಜ್ಯೋತಿ ಯೋಜನೆ ಅಂತ ಮಾಡ್ತಾರೆ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಮಿಷನ್, ಅದಕ್ಕೆ ಅಮೃತ್ ಅಂತ ಹೆಸರಿಡ್ತಾರೆ. ಪಾರಂಪರ ತಾಣಗಳ ಅಭಿವೃದ್ಧಿ ನಾವು ಮಾಡಿದ್ದೀವಿ ಆಲ್ರೆಡಿ, ಅದಕ್ಕೆ ಹೃದಯ ಅಂತ ಹೆಸರಿಡ್ತಾರೆ. ಕೊಟೆಡ್ ಯೂರಿಯಾ, PM ಪ್ರಣಾಮ್ ಅಂತ ಅದರ ಹೆಸರು ಬದಲಾಯಿಸ್ತಾರೆ. ಗ್ರಾಮೀಣ ಭಾರತಕ್ಕೆ ಹೊಸ ಒಪ್ಪಂದ, ಗ್ರಾಮೋದಯದಿಂದ ಭಾರತೋದಯ ಅಂತ ಆ ಹೆಸರು ಬದಲಾಯಿಸ್ತಾರೆ. ಸಾರ್ವತ್ರಿಕ ರೋಗ ನಿರೋಧಕ ಕಾರ್ಯಕ್ರಮ ಮಿಷನ್ ಇಂದ್ರಧನುಷ್, ನೋಡಿ ನಮ್ದೇ ಕಾಂಗ್ರೆಸ್ದು. ಸಮಗ್ರ ಬೆಳೆ ವಿಮಾ ಯೋಜನೆ, ಅದು ಫಸಲ್ ವಿಮಾ ಯೋಜನೆ ಆಗ್ತದೆ. ಮೇಡಮ್ ಇದು ಹೆಸರು ಬದಲಾವಣೆ ಒಂದು. ಮೇಡಮ್ ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಪುತ್ಥಳಿಗಳು ಇಡೀ ವಿಶ್ವದಲ್ಲ ಹೇಳ್ತಾ ಇರೋದು, ಯಾರ್ದಾರು ಇದೆ ಅಂತಂದ್ರೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮಾರ್ಗಗಳಿಗೆ, ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಕಟ್ಟಡಗಳಿಗೆ, ವಿಶ್ವನ ಹೇಳ್ತಾ ಇರೋದು ಯಾರ್ದಾರು ಇತ್ತು ಅಂದ್ರೆ ಮಹಾತ್ಮ ಗಾಂಧಿ ಅವರು. ಮೊನ್ನೆ ಪುತಿನ್ ಬಂದ್ರಲ್ಲ, ಎಲ್ಲಿಗೆ ಹೋದ್ರು? ಅದೇ ಮಹಾತ್ಮ ಗಾಂಧಿಯವರ ಏನು ಸಮಾಧಿ ಮಾಡಿರ್ತಕ್ಕಂಥ ಪುಣ್ಯ ಸ್ಥಳಕ್ಕೆ ಹೋದ್ರು ತಾನೆ. ಇವತ್ತು ಒಬಾಮಾ ಬಂದು ಹೇಳ್ತಾರೆ, ಜೀವನದಲ್ಲಿ ನನಗೆ ಯಾರಾದ್ರೂ ಆದರ್ಶ ಯಾರು ಅಂತಂದ್ರೆ ಮಹಾತ್ಮ ಗಾಂಧೀಜಿ. ಮೈಕಲ್ ಜಾಕ್ಸನ್ ಇಂಡಿಯಾಕ್ಕೆ ಬಂದು 1996 ಬಾಲ್ ಠಾಕ್ರೆ ಅವರು ಯಾರು ಅವ್ರದ್ದು ತಂಡ ಕರೆಸಿರ್ತಾರೆ, ಅವತ್ತು ಹೇಳ್ತಾನೆ ಮಹಾತ್ಮ ಗಾಂಧಿ ನನ್ನ ಬದುಕಿನ ಆದರ್ಶ ಪುರುಷ ಅಂತ. ವಿಶ್ವದ ಮೂಲೆಗಳಲ್ಲಿ ಮಹಾತ್ಮ ಗಾಂಧಿಯವರ ಹೆಸರಿದೆ. ಮತ್ತೆ ಇದರ ಅನಾನುಕೂಲಗಳನ್ನ ನಾನು ಹೇಳೋದಕ್ಕಾಗ್ಲಿಲ್ಲ, ನನಗೆ ಸಮಯ ಕೊಡಿ. ಈ ನೆರೆಗ ಯೋಜನೆ ಇವ್ರು ಮಾಡ್ತಾ ಇರೋದ್ರಿಂದ ರಾಜ್ಯದ ಮೇಲೆ ಆಗುವಂತ ಹೊಡೆತ ಮತ್ತೆ ಕಾರ್ಮಿಕರ ಮೇಲೆ ಆಗುವಂತ ಹೊಡೆತ ನಾನು ಹೇಳ್ತೀನಿ ಮೇಡಮ್. ಖಂಡಿತ. ಶಶಿಕಾಂತ್ ಅವರು ನೀವು ಹೇಳಬೇಕು. ಆಗಲೇ ನಮ್ಮ BJP ವಕ್ತಾರರು ಮಾತಾಡಬೇಕಾದ್ರೆ ಮಹಾತ್ಮ ಗಾಂಧಿಯವರು ಇದ್ದಷ್ಟು ಸಮಯ ರಾಮ್ ಅಂತಿದ್ರು, ಅವರ ಯೋಚನೆಯನ್ನು ಸಾಕಾರಗೊಳಿಸುವಂಥ ನಿಟ್ಟಿನಲ್ಲಿ ರಾಮನನ್ನು ತಂದಿದ್ದೇವೆ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿ ಸಣ್ಣ ಪುಟ್ಟ ಮಾರ್ಪಾಡುಗಳು ಸುಧಾರಣೆಗಳನ್ನು ಈ ಯೋಜನೆಯಲ್ಲಿ ಮಾಡಿದ್ದೇವೆ ಅಂತ ಹೇಳಿದ್ರು. ಆದರೆ ಈ 10-11 ವರ್ಷದಲ್ಲಿ ಹೆಸರನ್ನು ಬದಲಾವಣೆ ಮಾಡಿರೋದೇ ಇವ್ರ ಸಾಧನೆ ಅಂತೇಳಿ ಏನೇನು ಹೆಸರಿತ್ತು ಅದನ್ನ ಹೆಂಗೆ ಬದಲಾವಣೆ ಮಾಡಿದ್ದಾರೆ ಈ BJPಯವರು ಅಂತ ದರ್ಶನ್ ಅವರು ಕೂಡ ಉಲ್ಲೇಖ ಮಾಡಿದ್ರು. ಆ್ಯಕ್ಚುಲಿ ಈ ಯೋಜನೆ ಈ ಹೆಸರು ಚೇಂಜ್ ಮಾಡೋದ್ರಿಂದ ಆಗುವಂತಹ ಪ್ರಾಬ್ಲಮ್ಗಳೇನು ಅಂತ, ಏನೇನು ತೊಂದರೆ ಆಗುತ್ತೆ ಸರ್? ಒಂದು ರಬ್ಬರ್ ಸ್ಟ್ಯಾಂಪಿಂದ ಬರೋದಾದರೆ, ಏನಾದ್ರು ಲೆಟ್ರೆಡಿಂದ ಇರೋದಾದರೆ, ಕಡೆ ಪಕ್ಷ ಯೋಜನೆಗಳನ್ನು ಗ್ರಾಮೀಣ ಭಾಗದಲ್ಲಿ ಪೇಂಟ್ ಬಳಿತಾರೆ, ಅದಕ್ಕೆಲ್ಲ ನಾವು ಲೆಕ್ಕ ಹಾಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಈ ಸರ್ಕಾರಗಳಿಗೆ ಅದು ಅರ್ಥ ಆಗಲ್ವಾ? ಅದು ಜನರ ದುಡ್ಡು ಅಂತ ಗೊತ್ತಾಗಲ್ವಾ ಅಂತ. ಮಹಾತ್ಮ ಗಾಂಧಿಯವರು ರಾಮನನ್ನು
ಹೇಳುವ ರೀತಿ ಬೇರೆ, BJP ಅವರು ಅದನ್ನು ಪ್ರೊಜೆಕ್ಟ್ ಮಾಡೋ ರೀತಿ ಬೇರೆ. ಮಹಾತ್ಮ ಗಾಂಧಿಯವರು ಹೇ ರಾಮ್ ಅಂದರು, ಇವರು ಜೈ ಶ್ರೀರಾಮ್ ಅಂತದ. ಆಯ್ತಾ, ಮಹಾತ್ಮ ಗಾಂಧಿಯವರು ರಾಮನನ್ನು ಯಾವತ್ತೂ ಸಹಿತ ಹಿಂಸೆಯ ಬಗ್ಗೆ ಹೇಳಿಲ್ಲ, ಅಹಿಂಸೆಯ ಪ್ರತೀಕವಾಗಿ ನೋಡಿದರು, ನೆಮ್ಮದಿಯ ಪ್ರತೀಕವಾಗಿ ನೋಡಿದರು, ಅವರ ಮೌಲ್ಯಗಳ ಬಗ್ಗೆ ಮಾಡಿದರು. ಆದರೆ BJP ಅಥವಾ RSSನವರು ರಾಮನನ್ನು ಏನು ಮಾಡಿದರು, ಹೇರಿಕೆ ಮಾಡಿದರು. ಸೊ ಇವುಗಳು ಡಿಫ್ರೆನ್ಸ್ ಇದ್ದಾವೆ. ಈಗ ನಾವು ಯೋಜನೆಗೆ ಬರೋಣ. ಯೋಜನೆ ಬಂದಾಗ ಯಾವುದೋ ಒಂದು ಯೋಜನೆ ಇತ್ತಲ್ವಾ, ಅದನ್ನು ಆಕಸ್ಮಿಕವಾಗಿ ಸುಧಾರಿಸಬೇಕು ಅಂದರೆ ಸುಧಾರಿಸಬಹುದಾಗಿತ್ತು ಬೇರೆ ಬೇರೆ ಸರ್ಕಾರಗಳು. ಯಾವುದೇ ಬಂದರೆ ಆಕಸ್ಮಿಕವಾಗಿ ಕಾಂಗ್ರೆಸ್ಸಿನಲ್ಲಿ ನ್ಯೂನತೆಗಳಿದ್ದರೆ ಆ ಯೋಜನೆಯಲ್ಲಿ ಅದನ್ನು ಬದಲಾಯಿಸುವುದು ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡುವುದು ಈಗಿನ ಸರ್ಕಾರದ ಕೆಲಸ ಆಗಿರಬಹುದಾಗಿತ್ತು. ಹೆಸರು ಬದಲಾಯಿಸುವ ಅಗತ್ಯ ಇರಲಿಲ್ಲ. ಆದರೆ ಹೆಸರು ಬದಲಾಯಿಸೋದ್ರ ಮೂಲಕ ಅದರಲ್ಲಿ 2 ಅವರ ಆಲೋಚನೆ ಕ್ರಮಗಳಿದ್ದಾವೆ. ಒಂದು, ಮಹಾತ್ಮ ಗಾಂಧಿಯವರನ್ನು ಸಾವಕಾಶವಾಗಿ ಡೈಲ್ಯೂಟ್ ಮಾಡ್ತಕ್ಕಂಥದ್ದು, ಜನರ ಚಿತ್ತದಿಂದ ತೆಗೆಯುವಂಥ ಕೆಲಸವನ್ನು ಮಾಡೋದು. ಈ ಎರಡನೇದು ಏನು ಅಂತಾರೆ, ಮಹಾತ್ಮ ಗಾಂಧಿಯವರಕ್ಕಿಂತಲೂ ಈ ಸದ್ಯಕ್ಕೆ ಈ ಯೋಜನೆ ಇದೆಯಲ್ಲ, ಈ ಯೋಜನೆಯಲ್ಲಿ ಹಲವಾರು ನ್ಯೂನತೆಗಳು ಸಮಸ್ಯೆಗಳಿದ್ದಾವೆ ಅಲ್ಲ, ಅವುಗಳಿಂದ ಜನರ ಗಮನವನ್ನು ಬರೀ ಗಾಂಧಿ ಮತ್ತು ರಾಮನ ಬಗ್ಗೆನೇ ಮಾಡಬೇಕು. ಇವಾಗ ಕಾಂಗ್ರೆಸ್ನವರು ಬಹಳ ಹೆಚ್ಚು ಮಾತಾಡ್ತಾ ಇರೋದು ಹೆಸರಿನ ಬಗ್ಗೆ. ಹೆಸರು ಬದಲಾಯಿಸ್ಬಿಟ್ರು ಅಂತ ಮಾತಾಡ್ತಾ ಇದ್ದಾರೆ. ಅದು ತಪ್ಪು. ಹೆಸರು ಬದಲಾಯಿಸಬಾರ್ದಿತ್ತು, ಅಥವಾ ಬೇರೆ ಯೋಜನೆ ಮಾಡ್ಬೋದಾಗಿತ್ತು. ಅದೇ ಯೋಜನೆ ಹೆಸರು ಬದಲಾಯಿಸಬಾರ್ದಿತ್ತು. ಆದರೆ ಇವರೆಲ್ಲರ ಗಮನ ಆ ಕಡೆ ಸೆಳೆಸ್ಬಿಡೋದು. ಇದರೊಳಗಡೆ ಇರ್ತಕ್ಕಂಥ ಯೋಜನೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿದಾವಲ್ಲ, ಆ ಸಮಸ್ಯೆಗಳೇನಂತಂದರೆ ಬಹಳ ಮುಖ್ಯವಾಗಿರೋದು ವಿಕೇಂದ್ರೀಕರಣ ಆಗಿರ್ತಕ್ಕಂಥ ಒಂದು ಯೋಜನೆಯನ್ನು ಕೇಂದ್ರೀಕರಣ ಮಾಡಿದರು. ಯಾಕೆ ಅಂತಂದರೆ ಈ ಯೋಜನೆಯ ಮಾಡುವವರು, ಅದನ್ನು ಫಲಾನುಭವಿಗಳು ಯಾರನ್ನೋರು ಸ್ಥಳೀಯ ಪಂಚಾಯಿತಿಗಳ ಸ್ವಾಯತ್ತತೆ ಆಗಿತ್ತು. ಆವಾಗ ಅಲ್ಲಿರ್ತಕ್ಕಂಥವ್ರು ಗೊತ್ತಿರ್ತಾರೆ ಯಾರು ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಎಷ್ಟು ಜನಕ್ಕೆ ಕೊಡಬೇಕು ಅಂತ ಅಲ್ವಾ. ಇವಾಗ ಅದನ್ನು ಕೇಂದ್ರೀಕೃತ ವ್ಯವಸ್ಥೆ ಮಾಡಿದ್ದಾರೆ. ಇವಾಗ ಆ ಯೋಜನೆಗೆ ಅನುದಾನ ಕೊಡಬೇಕು, ಹೇಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಮಾಡೋದು ಕೇಂದ್ರ ಸರ್ಕಾರದಿಂದನೇ ಬರುತ್ತೆ. ಕೇಂದ್ರ ಸರ್ಕಾರದ ಒಂದು ಮಂಡಳಿ ಮಾಡುತ್ತೆ. ಅದರ ಅಂಡರಲ್ಲಿ ರಾಜ್ಯ ಸರ್ಕಾರ ಮಂಡಳಿಗಳಿರ್ತವೆ. ಸೊ ಇವುಗಳ ಮೂಲಕ ಅಂದ್ರೇನು ಅಲ್ಲಿ ವಿಕೇಂದ್ರೀಕರಣ ಆಗಬೇಕಾದ್ದು ಕೇಂದ್ರೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪಂಚಾಯಿತಿಗಳಿಗೆ ಇರ್ತಕ್ಕಂಥ ಸ್ವಾಯತ್ತತೆಯನ್ನು ಕಿತ್ಕೊಳ್ಳೋ ಕೆಲಸ ಮಾಡಿದ್ರಲ್ಲ, ಇದ್ರ ಬಗ್ಗೆ ಗಮನ ಕೊಡಬೇಕಾಗಿದೆ ಕಾಂಗ್ರೆಸ್ನವರಾಗಿಲಿ ಅದನ್ನು ವಿರೋಧಿಸ್ತಕ್ಕಂಥವ್ರು. ಬರೀ ಮಹಾತ್ಮ ಗಾಂಧಿ ಮತ್ತು ಶ್ರೀರಾಮಚಂದ್ರ ಅಲ್ಲಿ ಗಮನ ಹೋಗೋದು ಬೇಡ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಎರಡನೇದ್ದು ಬಹಳ ದೊಡ್ಡ ಏಟು ಕೊಟ್ಟಿದ್ದು ರಾಜ್ಯ ಸರ್ಕಾರದ ಮೇಲೆ. ಇದೊಂದು ಒಕ್ಕೂಟ ವ್ಯವಸ್ಥೆ ನಮ್ಮದು. ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಮೊದಲು ಇಲ್ಲಿಂದ ನಮಗೆ GST ಹೋಗುತ್ತೆ. ಒಂದು 100 ರೂಪಾಯಿ ಹೋದ್ರೆ ನೀವು ಕೊಡ್ತಾ ಇರೋದು 12 ರೂಪಾಯಿ ವಾಪಸ್ಸು. ಈಗಾಗಲೇ ಇರೋದನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅದೇ ಬೀಮರ್ ರಾಜ್ಯಗಳಿಗೆ ಹಂಚುತ್ತಾ ಇದ್ದೀರಾ ಇಲ್ಲಿ ನಮ್ಮ ಸಂಪನ್ಮೂಲಗಳನ್ನು. ಇವಾಗ ಹೆಚ್ಚುವರಿಯಾಗಿ 40% ಈ ಯೋಜನೆಯ 40% ರಾಜ್ಯಗಳೇ ವಹಿಸಬೇಕು. ಮೊದಲು 100%, 100% ಕೇಂದ್ರ ಸರ್ಕಾರನೇ ಈ ಯೋಜನೆ ಕೊಡ್ತಾ ಇತ್ತು. 75% ಅದಕ್ಕೆ ಬೇಕಾಗಿರತಕ್ಕಂಥ ವಸ್ತುಗಳು ಸಾಮಗ್ರಿಗಳಿಗೆ ಕೊಡ್ತಾ ಇತ್ತು. ಇವಾಗ ಆ ರೀತಿ ಇಲ್ಲ. ಇವಾಗ 60-40 ಕೇಂದ್ರಾಡಳಿತ ಪ್ರದೇಶದಲ್ಲಿ 90-10 ಅದು. ಯಾಕಂದ್ರೆ ಚಿಕ್ಕ ಚಿಕ್ಕ ರಾಜ್ಯಗಳವೆಲ್ಲ. ಆದರೆ ಇಲ್ಲಿರ್ತಕ್ಕಂಥ ಸಂಪದ್ಭರಿತ ರಾಜ್ಯಗಳು ಏನು ದಕ್ಷಿಣ ಭಾರತದ ರಾಜ್ಯಗಳಿದಾವಲ್ಲ, ಇಲ್ಲೆಲ್ಲರೂ ಸಹಿತ ನಾನು ಬರೀ ಕೊಡೋದು 60% ಅಪ್ಪ, 40% ನೀವೇ ಮಾಡ್ಕೊಳ್ಳಿ. ಅಂದರೆ ಈಗಲೇ ನಮ್ಮಲ್ಲಿ ಇಲ್ಲಿಂದ ಹೋಗಿರ್ತಕ್ಕಂಥ ಟ್ಯಾಕ್ಸು, ತೆರಿಗೆ, GST ಅದರ ಹಂಚಿಕೆಯಲ್ಲೇ ದೊಡ್ಡ ತಾರತಮ್ಯ ಇದೆ. ಹಂಚಿಕೆನೇ ಬಹಳ ಕಡಿಮೆ ಮಾಡ್ತಾ ಇದ್ದಾರೆ ನಮ್ಮಿಂದ ತೆಗೆದುಕೊಂಡು ಹೋಗಿ. ಆದರೆ ಇವಾಗ ಅದರಲ್ಲಿ ಮತ್ತೆ ಹೊರೆ 40% ಎಕ್ಸ್ಟ್ರಾ ನೀವೇ ಮಾಡಬೇಕು. ಇದು ಎರಡನೇ ಏಟ್ ಕೊಟ್ಟಿರ್ತಕ್ಕಂಥ ಎರಡನೇ ಏಟ್. ಇದು ಅಂದರೆ ಒಂದು ಕೇಂದ್ರೀಕೃತ ನಿಯಂತ್ರಣ ಮತ್ತು ಅಸಮಾನವಾಗಿರ್ತಕ್ಕಂಥ ಹಂಚಿಕೆಯನ್ನು ಮಾಡಿದ್ದಾರೆ ಅವರು. ಸೊ ಆದ್ದರಿಂದ ಆಮೇಲೆ ಇನ್ನೇನು ಮಾಡಿದ್ರು, ಕೃಷಿ ಋತುಮಾನದಲ್ಲಿ ಕೆಲಸ 60 ದಿವಸ ಕೆಲಸ ಕೊಡೋಂಗಿಲ್ಲ. 2 ತಿಂಗಳು ನೀವು ಯಾವುದೇ ಕಾರಣಕ್ಕೂ ಕೆಲಸ ಕೊಡೋಂಗಿಲ್ಲ. ಏನು ಅಂತಂದರೆ ಜನರು ಸಾಲದಿಲ್ಲ. ಮತ್ತೆ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು? ಒಂದು ನಿಮಿಷ ಏರಿ, ಆಮೇಲೆ ಮಾತಾಡಿ. ನಾನು ಹೇಳ್ತಾ ಇರೋದು ನೀವು ಕೃಷಿ ರಜೆಗಳಿಗೆ ಅಂತೇಳಿ 2 ತಿಂಗಳು ಮೀಸಲಿಡಬೇಕು ಅಂತ ನೀವು ಮಾತಾಡ್ಕೊಳ್ಳಿ, ಬರ್ಕೊಳ್ಳಿ, ಆಮೇಲೆ ಮಾತಾಡಿ, ಬೇಡ ಅನ್ನೋದಿಲ್ಲ. ಹೇಳ್ತಾ ಇರೋದು ಇಷ್ಟೊತ್ತು ಹೇಳ್ತಾ ಇರೋದು ಅಷ್ಟೇ. ವಕ್ತಾರ ರೀತಿ ವರ್ತಿಸಬೇಡಿ. ನಾನು ಯಾವ ಬಗ್ಗೆ ಹೇಳ್ತಾ ಇಲ್ಲ, ನಾನು ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ದೀನಿ, ನಿಮ್ಮ ಬಗ್ಗೆ ಮಾತಾಡಿದ್ದೀನಿ. ಆಯ್ತಾಯ್ತು, ಗೌರವಯುತವಾಗಿ ಕೇಳ್ಕೊತಾ ಇದ್ದೀನಿ. ನೀವು ಒಂದು ಪಕ್ಷದ ವಕ್ತಾರ ರೀತಿ ಮಾತಾಡಬೇಡಿ. ನೀವು ಕಂಟ್ರೋಲ್ ಮಾಡ್ತೀರಾ?
ಅವ್ರ ಕಂಟ್ರೋಲ್ ಅಲ್ಲ ನಾನು ನಿಮ್ಗೆ ಹೇಳ್ತಿದ್ದೀನಿ, ನೀವು ರಿಕ್ವೆಸ್ಟ್ ಆಂಕರಾ? ಮಾಡ್ಕೊಳ್ತಾ ಇದ್ದೀನಿ, ನೀವು ಆಂಕರಾ? ರಿಕ್ವೆಸ್ಟ್ ಮಾಡ್ಕೊಳ್ತಾ ಅವ್ರು ಇದ್ದೀನಿ ಮಾಡಿ. ಸರ್. ನನ್ನ ಮಾಡಕ್ಕೆ ದಯಮಾಡಿ ಹೋಗ್ಬೇಡಿ ನೀವು. ಕಾಂಗ್ರೆಸ್ ವಕ್ತಾರ ರೀತಿ ವರ್ತಿಸಬೇಡಿ, ಹಾ. ದಯಮಾಡಿ ನೀವು ಒಬ್ಬ ಆಯ್ತು, ಮಿಡಲ್ ಆಯ್ತು, ಮ್ಯಾನ್, ಆಯ್ತು. ಮಧ್ಯದಲ್ಲಿ ಒಬ್ಬ ವಿಶ್ಲೇಷಕರ ರೀತಿ ವರ್ತಿಸಿ ಅಂತ ನೀವು ಹೇಳ್ತಾ ಇದ್ದೀನಿ. ಗೋಧಿ ಮೀಡಿಯಾ ತರ ವರ್ತಿಸಬೇಡಿ. ನೀವು ಸರ್, ಮೋದಿ ನಿಮಗೆ ಭಕ್ತರಾಗಿ ಸತ್ಯ ಹೇಳೋರು ವರ್ತಿಸಬೇಡಿ. ಗೋಧಿ ಮೀಡಿಯಾ ಅಂತಂದ್ರೆ ನೀವು ನೋಡಿ, ಮೀಡಿಯಾನೇ ಹಾ. ಗೋಧಿ ಮೀಡಿಯಾ ಅಂತೀರ, ಹೌದು, ನಾವೇನು ಮಾಡ್ಲಿಕ್ಕೆ ಇದ್ದಾರೆ. ಆಗಲ್ಲ. ನೀವು- ನಾನೊಬ್ಬ ಬಿಜೆಪಿ ಹೋಗ್ತಾರೆ, ನಾನು ಗೋಧಿ ಮೀಡಿಯಾ ಅಲ್ಲ. ಆಯ್ತು, ನೀವು ಆಯ್ತು. ಹಂಗಾರೆ ಮೀಡಿಯಾದವ್ರನ್ನ ಕರೀರಿ ಗೋಧಿ ಮೀಡಿಯಾ ಅಂತ ಹೇಳಿ. ಆಯ್ತು, ಅವ್ರ ತರ ನೀವು ವರ್ತಿಸ್ತಾ ಇದ್ದೀರಿ. ಓಕೆ ಲೀವ್ ಇಟ್. ಅದೇ ಹೇಳ್ತೀರಿ, ಮತ್ತೊಬ್ರು ಕಂಟ್ರೋಲ್ ಮಾಡಬೇಡಿ. ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ನೀವು ಹರಣ ಮಾಡಬೇಡಿ. ನಾನು ಏನ್ ಹೇಳ್ಬೇಕು ಅದನ್ನ ಹೇಳ್ತೀನಿ. ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು. ನಾನು ಹೇಳಿದ್ನಲ್ಲ, ನೀವು ಸುಮ್ಮನೆ ಇರೋದು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನನ್ನ ಅವಕಾಶ ಇದ್ದಾಗ ನಾನು ಸುಮ್ಮನೆ ರೀ. ಹೇಳಿ, ಅದೇ ಹೇಳಿ. ನಿಮ್ಮಿಂದ ಏನಾದ್ರು ಹೋಗಾಡ್ಕೊಳ್ಳಿ. ಲೀವ್ ಇಟ್, ನೋ ಪ್ರಾಬ್ಲಮ್. ಸರ್, ಆಗಿರೋದು ಇಷ್ಟೇ. ಈಗ ಎಲ್ಲ ಕಡೆಗೂ ಸಹಿತ ಏನಾಯ್ತಂದ್ರೆ 60 ಎಲ್ಲ ಒಂದು ನರೇಗಾದಲ್ಲಿ ಅಥವಾ ಮನ್ರೇಗಾದಲ್ಲಿ ಒಂದು ಯೋಜನೆ ಏನಂತಂದರೆ, ಯಾರೇ ಆಗಲಿ ಕೆಲಸ ಬೇಕು ಅಂತ ಕೇಳಿದರೆ ಕೆಲಸ ಕೊಡಬೇಕು ಅಂತಿತ್ತು. ಓಕೆ, ಅರ್ಥ ಆಯ್ತಾ? ಕೆಲಸ ಅನ್ನೋದು ಆನ್ ಡಿಮಾಂಡ್. ನಾನು ಕೆಲಸ ಬೇಕಪ್ಪ, ನಾನು ನಿರುದ್ಯೋಗಿ ಇದ್ದೀನಿ, ಕೆಲಸ ಕೊಡಿ, ಮುಗಿದೋಯ್ತು. ಅವ್ರು 100 ದಿವಸ ಕೆಲಸ ಕೊಡಬೇಕಾಗಿತ್ತು ಸರ್ಕಾರ ಅಥವಾ ಪಂಚಾಯಿತಿ ಯಾರೋ ಒಬ್ಬರು. ಇವಾಗ ಏನಾಗಿದೆ ಅಂದರೆ, ಕಡ್ಡಾಯವಾಗಿ ನಾನು 60 ದಿವಸ ಕೆಲಸನೇ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾ ಕೃಷಿ ಚಟುವಟಿಕೆಗಳ ಮೇಲೆ ಅದು ಪರಿಣಾಮ ಬೀಳ್ತಾ ಇತ್ತು. ಆಯ್ತಾ? ಕೃಷಿ ಚಟುವಟಿಕೆ ಮಾಡುವವರು ಯಾರು? ಎಲ್ಲ ಕೂಲಿಕಾರರು ಅಲ್ಲ, ಎಲ್ಲ ಇದನ್ನು ಅಲ್ಲ. ಆದರೆ ಹಂಗಾರೆ 2 ತಿಂಗಳು ಆಕಸ್ಮಿಕವಾಗಿ ಅವನು ಕೃಷಿ ಚಟುವಟಿಕೆಗಳು ಸಿಗದೇ ಇದ್ದರೆ, ಅಕಸ್ಮಾತ್ ಪ್ರವಾಹ ಬಂತು, ಆ ಟೈಮಲ್ಲಿ ಮಳೆ ಬಂತು, ಇನ್ನೇನೋ ಸಮಸ್ಯೆ ಆಗಿ ಅವ್ರ ಕೆಲಸ ಇಲ್ಲ ಅಂತಂದ್ರೆ ಅವ್ರ ಹೊಟ್ಟೆಗೆ ಯಾರು ಹಾಕ್ತಾರೆ 2 ತಿಂಗಳುಗಳ ಕಾಲ? ಸೊ ಆದ್ದರಿಂದ ಮೊದಲು ಏನಿರ್ತಕ್ಕಿತ್ತು, ಆನ್ ಡಿಮಾಂಡ್ ಕೆಲಸದ ಹಕ್ಕು, ಕೆಲಸ ಕೇಳಿದ ಕೊಡ್ಬೇಕಂತಿತ್ತು. ಇವಾಗ ಪೂರೈಕೆ ಆಧಾರಿತವಾದಂಥ ಬಜೆಟ್ ಮಿತಿ ಅಂತ ಆಗಿದೆ. ಗೊತ್ತಾಯ್ತಾ? ಈ ರೀತಿಯಾದಂಥ ಬದಲಾವಣೆಗಳನ್ನು ಮಾಡಿದ್ದಾರೆ. ಈ ತಾಂತ್ರಿಕ ಬದಲಾವಣೆಗಳಿದಾವಲ್ಲ, ಇದು ಕೃಷಿ ಕಾರ್ಮಿಕರ ಹಕ್ಕುಗಳನ್ನು ಕಿತ್ತುಕೊಳ್ಳತಕ್ಕಂಥದ್ದು. ಕೃಷಿ ಕಾರ್ಮಿಕರಿಗೇನೋ ನಾನು ಕೇಳಿದಾಗ ನನಗೆ ಕೆಲಸ ಕೊಡಬೇಕು, ನನಗೆ ನಿರುದ್ಯೋಗ ಇದೆ, ಕೆಲಸ ಇಲ್ಲ ಅಂತ ಹೇಳಿದಾಗ ಹೋಗ್ಬೋದಿತ್ತು. ಇವಾಗ ಆ ರೀತಿ ಇಲ್ಲ. ಇದು ನಮ್ಮ ಸಮಸ್ಯೆ ಆಗಿರ್ತಕ್ಕಂಥದ್ದು. ಆಮೇಲೆ ಆಗಿರ್ತಕ್ಕಂಥದ್ದು, ಈ ದೇಶ ಜಾತ್ಯತೀತವಾದಂಥ ದೇಶ. ಹೌದು. ಇದು ಸಂವಿಧಾನಾತ್ಮಕ ಸಂವಿಧಾನ ಎಲ್ಲ ಧರ್ಮಗಳಿಗೂ ಸಮಾನ ಹಕ್ಕುಗಳನ್ನು ಕೊಟ್ಟಿದೆ. ಒಂದು ಧರ್ಮದ ಯಾವುದಕ್ಕೂ ಇನ್ನೊಂದಕ್ಕೆ ಹೇರಿಕೆ ಮಾಡಿಕೊಡುದು. ಆಯ್ತಾ? ಆದ್ರೆ ಇಲ್ಲೇನಾಗಿದೆ, ಒಂದು ಧರ್ಮ ಸೂಚಕವಾಗಿರ್ತಕ್ಕಂಥ ಹೆಸರನ್ನ ತಂದುಬಿಟ್ಟು ಒಂದು ಯೋಜನೆಗೆ ಇಟ್ಟಿದ್ದೀರಾ. ಸರ್, ಶ್ರೀರಾಮ ಅನ್ನೋದು ಅಥವಾ ರಾಮ ಅನ್ನೋದು, ಒಂದು ನಿಮಿಷ, ರಾಮ ಅನ್ನೋದು ಯಾರು? ಮಾತಾಡ್ಲಿ, ಏನ್ ಮಾಡ್ಲಿ? ಎಲ್ಲರೂ ನೋಡಿದ್ರಲ್ಲಿ ರಾಮ ಅಂತ ಇದೆಯಾ? ಜಿ ರಾಮ್ ಜಿ ಏನಿದೆ? ಅಲ್ಲ ರೀ, ಇಲ್ಲಿ ನೋಡ್ರಿ, ಇದೆಯಾ ಅದು ಇಂಗ್ಲಿಷ್ ಅಲ್ಲಿ ಇರೋದ್ ಕಣ್ರಿ. ಇರ್ಲಿ, ಅದನ್ನೇ ಈಗ ಪ್ರಚಾರ ಮಾಡ್ತಾ ಇರೋದು. ಈಗ ಬಿಜೆಪಿ ಅವರು ಪ್ರಚಾರ ಮಾಡ್ತಾ ಇರೋದು ಜಿ ರಾಮ್ ಜಿ ಅಂತ. ರಾಮ, ಒಂದ್ ನಿಮಿಷ, ಇವರೇ ಇವಾಗ ಹೇಳಿದ್ರು ರಾಮ ರಾಮ ಅಂತ ಬರ್ತಿತ್ತು. ರಾಮ ಅಂತ ಬಂದ್ರೆ ರಾಮ ಅಂತ ಬಂದ ತಕ್ಷಣ ಯಾಕೆ ಬೇಜಾರು ಮಾಡ್ಕೋತೀರಾ? ಮಹಾತ್ಮನ್ ಮಾತ್ರ ಒಪ್ಕೋತೀರಿ, ರಾಮನ್ ಯಾಕೆ ಒಪ್ಕೋಬಾರ್ದು? ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಅದೆಂತ ರಾಮ? ಮಹಾತ್ಮ ಕಂಡ ರಾಮ ಯಾರು ಹೇಳ್ರಿ? ಹಂಗಾರೆ ಬಲವಂತ ಜೈ ಶ್ರೀರಾಮ್ ಹೇಳದೆ ಇದ್ರೆ ಕನಸನ್ನ ಕಂಡಿದ್ರು. ಇದೇ ಕಾಂಗ್ರೆಸ್ ಹಿಂಸೆ ಮಾಡ್ತಾ ಇದ್ರಲ್ಲ. ಸ್ವರಾಜ್ಯದ ಕನಸನ್ನ ಮಾಡ್ತಾ, ಸ್ವಚ್ಛತೆಯ ಕನಸನ್ನ ಮಾಡ್ತಾ ಗ್ರಾಮೀಣ ಪ್ರದೇಶದ ಜನರ ಕೆಲಸವನ್ನ ಕಿತ್ಕೊಳ್ತಾ ಇದ್ದಾರೆ. ಅದ್ರ ಇಲ್ಲಿ ನೋಡ್ಕೊಳ್ಳಿ, ಇವಾಗ ಅಲ್ಲಿರ್ತಕ್ಕಂಥ ಸ್ವಾಯತ್ತತೆಯನ್ನು ಕಿತ್ಕೊಳ್ತಾ ರಾಜ್ಯಗಳ ಮೇಲೆ ಇವರು ಅನಗತ್ಯವಾಗಿ ಹೆಚ್ಚಿನ ಹೊರೆಯನ್ನ ಮಾಡ್ತಾ ಇದ್ದಾರೆ. ಈಗ ರಾಜ್ಯಗಳು ಏನ್ ಮಾಡ್ತಾ ಗೊತ್ತಾ ನಿಮ್ಗೆ? 40% ನಾವೇ ಕುರಿ ಕೊಡ್ಬೇಕು, ನಾಮಕವಾಸ್ತ ಮಾಡಿದ್ರೆ ಮಾಡ್ತೀವಿ, ಬಿಟ್ರೆ ಬಿಡ್ತೀವಿ. ಈ ರೀತಿಯಾಗಿ ಇಡೀ ಯೋಜನೆ ಅನ್ನೋದು ಹಳ್ಳ ಹಿಡಿಯುತ್ತೆ. ಇಡೀ ಯೋಜನೆಯನ್ನ ದುರ್ಬಲ ಮಾಡುವ, ಇಡೀ ಯೋಜನೆಯನ್ನ ಹಾಳು ಮಾಡುವ ಕೆಲಸವನ್ನು ಮಾಡ್ತಾರೆ. ಇವರು ಹೆಸರನ್ನು ಬದಲಾಯಿಸಿ ಈಗ ಎನ್ಡಿಎ ಉದ್ದೇಶ ಅಂದ್ರೆ ಯಾವ್ಯಾವ ಇದಾವ ನೋಡಿ, ಇವೆಲ್ಲವೂ ಸಹಿತ ಜನರ ಪೂರಕವಾಗಿರ್ತಕ್ಕಂಥ, ಜನಪರವಾಗಿರ್ತಕ್ಕಂಥ ಯೋಜನೆಗಳೆಲ್ಲವನ್ನೂ ಸಹಿತ ದುರ್ಬಲ ಮಾಡಿ ಕಾರ್ಪೊರೇಟ್ ಸೆಕ್ಟರ್ಸ್ಗಳು, ಆದಾನಿಗಳು ಇದಾರಲ್ಲ, ಅದಾನಿ ಅಂಬಾನಿ ಬರ್ತಾನೆ ನರೇಗಾ ಮಾಡ್ಲಿಕ್ಕೆ ಅಥವಾ ಜಿ ರಾಮ್ ಜಿ ಕೆಲಸ ಮಾಡ್ಲಿಕ್ಕೆ. ಏನ್ ಮಾತಾಡ್ತೀರಿ ಸರ್ ನೀವು? ಕಾರ್ಪೊರೇಟ್ ಸೆಕ್ಟರ್ಸ್ ಗಳಿಗೆ ಲಾಭ ಮಾಡುವ ಕೆಲಸವನ್ನೇ ಈ ಸರ್ಕಾರ ಮೊದಲಿನಿಂದ ಮಾಡ್ತಾ ಬಂದಿದೆ. ನರೇಗಾ ವಿಚಾರ ಮಾಡಿ ಸರ್, ಇವತ್ತಿನ ವಿಚಾರ ನರೇಗಾ ವಿಚಾರ ಮಾತಾಡಿದ್ರೆ ಅದಾನಿ ಅಂಬಾನಿ ಅಲ್ಲಲ್ಲ, ಎಷ್ಟಾದ್ರೂ ಟಾಕ್ ಅಬೌಟ್ ದಿ ಪರ್ಟಿಕ್ಯುಲರ್ ಟಾಪಿಕ್. ಅಲ್ಲ, ಯು ಶುಡ್ ಡಿಸ್ಕಸ್ ಸರ್. ರೇ ಸ್ವಾಮಿ, ನಾನು ಕೊಟ್ಟಿರೋ ಟ್ಯಾಕ್ಸ್ ನನಗೆ ವಾಪಸ್ ಬರಬೇಕು. ಹೌದು, ನಮ್ಮ ಟ್ಯಾಕ್ಸ್ ಎಲ್ಲ ನೀವು ಯಾರಿಗೆ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ನೀವು ಯಾರಿಗೆ ಕೊಡ್ತಾ ಇದ್ದೀರಾ? ನನ್ನ ಮನೇಲಿ 2 ಮಕ್ಕಳವೆ, ನನ್ನ ಟ್ಯಾಕ್ಸ್ ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀರಾ? ಒಬ್ಬೊಬ್ರು 4 ಮಕ್ಕಳವ್ರೆ, 5 ಮಕ್ಕಳವ್ರೆ, ಅವ್ರಿಗೆ ಯಾಕೆ ಕೊಡ್ತೀರಾ? ಏನ್ ನಿಮ್ಗೆ ಕಡಿಮೆ? ನಿಮ್ ತಾತನಿಗೆ ಎಷ್ಟು ಮಕ್ಕಳಿದ್ರು? ನಿಮ್ ತಾತನಿಗೆ ಎಷ್ಟು ಮಕ್ಕಳಿದ್ರು?
ಅವ್ರಿಗೂ ಅಷ್ಟೇ ಇದ್ದಿದ್ದು. ಇದ್ರೊಳಗೆ ಬರುವಂತಹ ಕಾರ್ಮಿಕರ ಸಂಖ್ಯೆ 25 ಕೋಟಿ. ಸದ್ಯ 14.33 ಕೋಟಿ ಜನ ನಿರಂತರವಾಗಿ ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ತಿದ್ದಾರೆ. ಆ ಯೋಜನೆಯ ಸದುದ್ದೇಶ ಅನ್ನೋದು ಸಾಕಾರಗೊಳ್ಬೇಕು. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮತ್ತು ರಾಜಕೀಯ ವಿಶ್ಲೇಷಕರು ಉಲ್ಲೇಖ ಮಾಡಿರೋ ಪ್ರಕಾರ ಈ ರೀತಿಯ ಮಾರ್ಪಾಡುಗಳನ್ನು ಮಾಡಿದ್ರೆ ಆ ಯೋಜನೆಯ ಹಳ್ಳ ಹಿಡಿದು ಹೋಗುತ್ತೆ ಅಂತ ಹೇಳಿ. ಹೌದಾ? ಕಾಂಗ್ರೆಸ್ ವಕ್ತಾರ ಆಗಲೇ ಒಂದು ಉಲ್ಲೇಖ ಮಾಡಿದ್ರು, ಮಹಾತ್ಮ ಗಾಂಧಿಯವರನ್ನ ಮೆರೆಸೋದಲ್ಲ ಮರೆಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ದಿಲೀಪ್ ಅವರು ಅದಕ್ಕೆ ಉತ್ತರ ಕೊಡಬೇಕು. ನೀವು ಮಹಾತ್ಮ ಗಾಂಧಿಯವರನ್ನ ಮೆರೆಸ್ತಿದ್ದೀರಾ ಅಂತ. ಎಟ್ ದ ಸೇಮ್ ಟೈಮ್ ಶಶಿಕಾಂತ್ ಯಡಳ್ಳಿ ಅವರು ಇನ್ನೊಂದು ವೆರಿ ವ್ಯಾಲಿಡ್ ಪಾಯಿಂಟ್ನ ರೈಸ್ ಮಾಡಿದ್ರು. ಯಾವುದೇ ಯೋಜನೆಯನ್ನು ಹಳ್ಳ ಹಿಡಿಸಿ ಕಾರ್ಪೊರೇಟ್ ಸಿಸ್ಟಮನ್ನು ತರುವಂಥ ಪ್ರಯತ್ನದಲ್ಲಿ NDA ಇದೆ ಅಂತ. ನೋಡಿ, ರಾಮ್ಜಿ ಬಿಲ್ನಲ್ಲಿ ಇದರಲ್ಲಿ ಯಾರೂ ಕಾರ್ಪೊರೇಟ್ ಕಂಪನಿಗಳು ಬಂದು ಕೆಲಸ ಮಾಡಲಿಕ್ಕಾಗಲ್ಲ. ಇದು ಗ್ರಾಮ ಪಂಚಾಯಿತಿಗಳ ವಿಕಸನಕ್ಕೆ ಮಾಡ್ತಿರ್ತಕ್ಕಂಥದ್ದು. ಮೊದಲಿದ್ದಂತಹ ಅಂದರೆ ಆ ರೆಕಾರ್ಡ್ 88,000 ಕೋಟಿ ಹೈಯೆಸ್ಟ್ ಇದ್ದಿದ್ದಂಥದ್ದು ಈಗ 1 ಲಕ್ಷ ಕೋಟಿ ಬಜೆಟನ್ನು ಮಾಡ್ತಾ ಇದ್ದಾರೆ. ಸೊ ಇದನ್ನು ಒಂದು ಗ್ರಾಮ ವಿಕಸನೆಯನ್ನು ಮಾಡಬೇಕು ಅಂತ ಹೊಟ್ಟಿರ್ತಕ್ಕಂಥದ್ದು. ಮತ್ತು ನಾನು ಕಾಂಗ್ರೆಸ್ ವಕ್ತಾರದ ಒಂದು ಮಾತನ್ನು ನಾನು ಉಲ್ಲೇಖ ಮಾಡ್ತೀನಿ ಮೇಡಮ್. ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ 1948ರಲ್ಲಿ ಗಾಂಧಿ ಹತ್ಯೆಯಲ್ಲಿ RSS ಪಾತ್ರ ಇತ್ತು ಅಂತೇಳಿ. ಮೇಡಮ್ 1966ರಲ್ಲಿ ಇವರ ಇಂದಿರಾ ಗಾಂಧಿ ಅಂದರೆ ಮಾಜಿ ಪ್ರಧಾನಮಂತ್ರಿಗಳು ಒಂದು ಕಪೂರ್ ಕಮಿಷನ್ ಅಂತೇಳಿ ಒಂದು ಕಮಿಷನನ್ನು ರಚನೆ ಮಾಡ್ತಾರೆ. ಆ ಕಮಿಷನ್ ಜಸ್ಟಿಸ್ ಜೀವನ್ ಲಾಲ್ ಕಪೂರ್ ಅವರ ನೇತೃತ್ವದಲ್ಲಿ ಆಗುತ್ತೆ. ಅದರೊಳಗಡೆ 101 ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾರೆ, 407 ದಾಖಲೆಗಳನ್ನು ಪರಿಶೀಲನೆ ಮಾಡಿ 1969ರಲ್ಲಿ ಒಂದು ವರದಿ ಕೊಡ್ತಾರೆ. ಈ ಒಂದು ಘಟನೆಯಲ್ಲಿ ಯಾವುದೇ ಕಾರಣಕ್ಕೂ RSS ಪಾತ್ರ ಇಲ್ಲ, ಗೂಡ್ಸೆ RSS ಅನ್ನುವಂಥ ಅಂದಲಿಕ್ಕೆ ಯಾವುದೇ ರೀತಿ ಸಾಕ್ಷ್ಯ ಇಲ್ಲ ಅಂತೇಳಿ ಇವರ ಇಂದಿರಾ ಗಾಂಧಿಯವರು ಮಾಡಿದಂಥ ಒಂದು ಕಮಿಷನ್ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಇದು. ಮತ್ತೆ ಇನ್ನೊಂದು ಇದರೊಳಗಡೆ ಒಂದು ನಿಮಿಷ ಮತ್ತೆ ಇನ್ನೊಂದು ಗಾಂಧೀಜಿಯವರ ನೇತೃತ್ವದಲ್ಲಿ ಇವತ್ತೇನು ಗಾಂಧೀಜಿಯವರ ತತ್ವ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ, ಗಾಂಧೀಜಿಯವರೇ ಹೇಳಿದಂಥದ್ದು. ಗಾಂಧೀಜಿಯವರ ಕೊನೆಯ ಆಸೆ ನಿಮ್ಗೆ ಅವಾಗಲೇ ಹೇಳಿದೆ, ಕೊನೆಯ ಉಯಿಲು ಆಗಿತ್ತು ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿಬಿಟ್ಟು ಲೋಕಸೇವಾ ಸಂಘ ಅಂತೇಳಿ ಸ್ಥಾಪನೆ ಮಾಡಬೇಕು, ಅದನ್ನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಬೇಕು ಅಂತೇಳಿ. ಯಾವುದೇ ಕಾರಣಕ್ಕೂ ಆ ಕೆಲಸವನ್ನ ಮಾಡಲಿಲ್ಲ. ಇನ್ನೊಂದು ಮೇಡಮ್, ಇವ್ರಿಗೆ ಗಾಂಧೀಜಿ ವಿಷಯ ಅಲ್ಲ, ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಗೆಸ್ಟ್ಗಳಲ್ಲಿ ನೀವು ಇಷ್ಟು ಹೇಳಿಕೆಗಳನ್ನು ನೀವು ಕೇಳಿದಿರಿ, ಗಾಂಧೀಜಿ ವಿಷಯನೇ ಅಲ್ಲ. ಗಾಂಧೀಜಿಯ ಸಿದ್ಧಾಂತದ ವಿಚಾರವಾಗಿ ನಾವು ಬಂದಿದ್ದೀವಿ. ಸ್ವಚ್ಛ ಭಾರತ್ ಮಿಷನ್ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಆತ್ಮನಿರ್ಭರ ಭಾರತ ಆಗಿರ್ಬೋದು, ಖಾದಿ ಭಂಡಾರ ಆಗಿರ್ಬೋದು, ಎಲ್ಲ ಗಾಂಧೀಜಿಯ ಒಂದು ಯೋಜನೆ ಪ್ರಕಾರನೇ ನಾವು ಬರ್ತಾ ಇರ್ತಕ್ಕಂಥದ್ದು, ಗಾಂಧಿಯ ಚಿಂತನೆಗಳ ಪ್ರಕಾರನೇ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಇವ್ರಿಗೆ ವಿಷಯ ಆಗಿರ್ತಕ್ಕಂಥದ್ದು ಆ ಹೆಸರಲ್ಲಿ ರಾಮ್ ಅಂತ ಬಂತಲ್ಲ ಅಂತಕ್ಕಂಥದ್ದು. ರಾಮ್ ಇವ್ರಿಗೆ ಸಮಸ್ಯೆ ಆಗಿರೋದು ರಾಮ್ ಯಾಕೆ ಬಂತು ಅಂತೇಳಿ. ಮತ್ತೆ ನಮ್ಮ ರಾಜಕೀಯ ವಿಶ್ಲೇಷಕರು ಇನ್ನೊಂದು ಹೇಳ್ಬಿಟ್ರು, ರಾಮ್ ಅಂತಕ್ಕಂಥದ್ದು ಒಂದು ಧರ್ಮಕ್ಕೆ ಸೀಮಿತವಾಗಿದ್ದು ಅಂತ ಹೇಳ್ಬಿಟ್ರು. ಅರೆ ನೀವು ಇಲ್ಲಿ ನೋಡಿದ್ರೆ ಗಾಂಧೀಜಿಯವರ ಹೆಸರನ್ನ ಯಾಕೆ ತೆಗೆದ್ರಿ ಅಂತೀರಿ, ಅಲ್ಲಿ ನೋಡಿದ್ರೆ ರಾಮನ ವಿರುದ್ಧವಾಗಿದ್ದೀರಿ ಅಂತೀರಿ. ರಾಮನ ವಿರುದ್ಧವಾಗಿದ್ರೆ ನೀವು ಗಾಂಧೀಜಿಯ ಧರ್ಮ ಯಾವುದು, ಗಾಂಧೀಜಿಯ ಸಿದ್ಧಾಂತ ಯಾವುದು, ಗಾಂಧೀಜಿಯ ತತ್ವ ಯಾವುದು? ಗಾಂಧೀಜಿಯ ಸಿದ್ಧಾಂತ ರಾಮರಾಜ್ಯನೇ ಆಗಿತ್ತು. ಗಾಂಧೀಜಿ ಸಿದ್ಧಾಂತ ಬಂದು ಹೇ ರಾಮ್ ಅಂತಲೇ ಅವ್ರ ಕೊನೆಯ ಪ್ರಾಣವನ್ನು ಉಸಿರು ಚೆಲ್ಲಬೇಕಾದ್ರೂ ಹೇ ರಾಮ್ ಅಂತಲೇ ಹೇಳಿದ್ದು. ಮತ್ತೆ ಇನ್ನೊಂದು ಹೇಳಲೇಬೇಕು ಮೇಡಮ್, ಕಾಂಗ್ರೆಸ್ ಯಾವಾಗಲೂ ಸಹ ಈ ರಾಮನ ವಿರುದ್ಧವಾಗಿ ನಿಂತ್ಕೊಂಡಿದ್ದು, ರಾಮನ ವಿಚಾರದಲ್ಲಿ ಯಾವಾಗಲೂ ಸಹ ಇದರ ವಿರುದ್ಧವಾಗಿ ಅವ್ರು ಖಂಡಿಸ್ತಕ್ಕಂಥ ಕೆಲಸವನ್ನೇ ಮಾಡಿದ್ರು. 2007ರಲ್ಲಿ ಇದೇ ಸೇತು ಸಮುದ್ರಂ ಪ್ರಾಜೆಕ್ಟ್ನಲ್ಲಿ ಇವರ ಸ್ವತಃ ಕಪಿಲ್ ಸಿಬಲ್, ಇವರ ಮಿನಿಸ್ಟರ್, ಮಾಜಿ ಮಿನಿಸ್ಟರ್, ಮತ್ತೆ ಇವರ ನಾಯಕ ಆಗಿದ್ದಂತ ರಾಜೀವ್ ಧವನ್ ವಕಾಲತ್ ವಹಿಸ್ತಾರೆ. UPA ಸರ್ಕಾರ ಒಂದು ಅಫಿಡೇವಿಟ್ಸ್ ಅನ್ನು ಸಲ್ಲಿಸುತ್ತೆ ಸುಪ್ರೀಂ ಕೋರ್ಟ್ಗೆ, ರಾಮ ಸುಳ್ಳು, ರಾಮ ಸೇತುವೆ ಸುಳ್ಳು, ರಾಮ ಇದ್ದ ಅಥವಾ ರಾಮ ಸೇತುವೆ ಇತ್ತು ಅಂತಕ್ಕಂಥಕ್ಕೆ ಯಾವುದೇ ರೀತಿಯ ಐತಿಹಾಸಿಕ ದಾಖಲೆ ಇಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರನೇ, ಅವತ್ತಿನ ಕಾಂಗ್ರೆಸ್ ಸರ್ಕಾರ ಒಂದು ಅಫಿಡೇವಿಟ್ ಸಲ್ಲಿಸುತ್ತೆ. ಇವರಿಂದ ನಾವು ಇನ್ನೇನು ಬಯಸ್ಲಿಕ್ಕೆ ಸಾಧ್ಯ ಮೇಡಮ್? ಇನ್ನೊಂದು ಆ್ಯಡ್ ಮಾಡ್ಬಿಡ್ತೀನಿ ಹಾಗೇನೆ. ದರ್ಶನ್ ಅವರು ಸುಮಾರು ಒಂದು 15-16 ಪಾಯಿಂಟ್ನ ರೈಸ್ ಮಾಡಿದ್ರು. ಅಂದರೆ ನಾವು ಕೊಟ್ಟಂತಹ ಯೋಜನೆಗಳನ್ನೇ ಹೆಸರು ಬದಲಾವಣೆ ಮಾಡಿ ನೀವು ಹೊಸ ರೀತಿಯಲ್ಲಿ ಕೊಟ್ಟರೆ ಅವು ಯೋಜನೆಗಳ ಅಂತ, ಅದನ್ನ ಮಾಡಕ್ ನೀವೇ ಆಗ್ಬೇಕಾ? ಏನು ವ್ಯತ್ಯಾಸ, ಏನು ವಿಶೇಷ? ನೋಡಿ, ಯೋಜನೆಗಳನ್ನ ಹೆಸರು ಬದಲಾವಣೆ ಆಗಿರ್ಬೋದು ಅಥವಾ ಯೋಜನೆಗಳನ್ನ ಯಾವುದೇ ಸರ್ಕಾರಗಳು ಬಂದಾಗ ಹೊಸ ಯೋಜನೆಗಳನ್ನ ತರೋದು ಒಂದಾಗಿದ್ರೆ, ಇರ್ತಕ್ಕಂಥ ಯೋಜನೆಗಳಲ್ಲಿ ತೊಡಕುಗಳು, ಸಮಸ್ಯೆಗಳನ್ನ ಬಗೆಹರಿಸಿ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಆಯಾ ಸರ್ಕಾರಗಳು ಮಾಡಬೇಕು. ಈಗ ಇದು ಜಾರಿಗೆ ಬಂದಿದ್ದು 2009ರಲ್ಲಿ. 2009ರಲ್ಲಿ ಇದ್ದಂತ ಸಿಸ್ಟಮ್ನ ನಾವು ಮಾಡ್ಲಿಕ್ಕೆ ಆಗಲ್ಲ. ಈಗ ಹಳ್ಳಿಗಳ ಕಡೆ ನೀವು ನೋಡ್ಬೇಕು, ನೀವು ಎಷ್ಟು 80 to 90% ಕಾರ್ಮಿಕರನ್ನು ಬಳಸದೇ ಇಲ್ಲ, ಮಿಷಿನರಿಗಳನ್ನ ಬಳಸ್ತಾರೆ, JCB ತಂದು ರೋಡ್ ತೆಗಿಸ್ತಾರೆ. ಎಷ್ಟು ಕಡೆ ಲೇಬರ್ ಆಧಾರಿತ ಮೇಲೆ ಕೆಲಸ ನಡೀತಾ ಇದೆ, ಮಿಷನರಿ ಆಧಾರಿತ ಮೇಲೆ ಕೆಲಸ ನಡೀತಾ ಇರ್ತಕ್ಕಂಥದ್ದು. ಇವನ್ನೆಲ್ಲ ತೊಡೆದು ಹಾಕ್ಬೇಕು ಅಂತ ಹೇಳಿ GPS ಸಿಸ್ಟಮ್ ಅನ್ನ ತಗೊಂಡ್ಬರ್ತಾ ಇರೋದು. ಇದನ್ನ ತೆಗೆದು ಹಾಕ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಲೇಬರ್ ಬಂದು ಬಯೋಮೆಟ್ರಿಕ್ ಒತ್ತಬೇಕು ಅಂತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. GPS ತಂದಾಗ ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ, ಫೋಟೋ ಬರುತ್ತೆ, ಕೆಲಸ ಮಾಡ್ತಿದ್ದ
ಅಂತೇಳಿ ಮೊದ್ಲಿದ್ದಂಥದ್ದು ಯಾರೋ ಒಬ್ಬರ ಅಕೌಂಟಿಗೆ ದುಡ್ಡು ಬರೋದು, ಯಾವ್ದೋ ಒಂದು ಮಿಷನರಿ ಕೆಲಸ ಮಾಡಿರೋದು, ಯಾವ್ದೋ ಬ್ಯಾಂಕ್ ಅಲ್ಲಿ ಡ್ರಾ ಮಾಡ್ಕೊಳ್ಳೋರು. ಈಗ ಫೋಟೋ ಬರುತ್ತೆ ಮೇಡಮ್, ಫೋಟೋದಾಗ ಗೊತ್ತಾಗುತ್ತೆ ಯಾರು ಕೆಲಸ ಮಾಡ್ತಾ ಇದ್ದ, ಯಾವ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದ, ಅವನ್ ಬಂದ ಅವತ್ತು ಬಯೋಮೆಟ್ರಿಕ್ ಕೊತ್ತಿದ್ನ ಅಂತೇಳಿ ಗೊತ್ತಾಗುತ್ತೆ. ಈ ಎಂ ನರೇಗಾ ಅಥವಾ ಜಿ ರಾಮ್ಜಿ ಅಂತ ಅಥವಾ ನರೇಗಾ ಈ ಮೂರು ಹೆಸರು ಸೇರಿಸಿ ಹೇಳ್ತಿಲ್ದು ಈ ಯೋಜನೆಯಲ್ಲಿ ನಡೀತಾ ಇದ್ದಂತಹ ಲಕ್ಷಾಂತರ ಕೋಟಿ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಅಂತ ಹೇಳಿ ಈ ಯೋಜನೆಯಲ್ಲಿ ಸುಧಾರಣೆಗಳನ್ನು ತಗೊಂಡ್ಬರ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ ನಾನು 30 ಸೆಕೆಂಡ್ ಅಲ್ಲಿ. ಇನ್ನು ವಾಜಪೇಯಿ ಅವರು ನಿಮ್ಗೆ ಅವಾಗಲೇ ಹೇಳ್ಬೇಕು ಅಂತ ಅನ್ಕೊಂಡೆ. ಗಾಂಧೀಜಿಯವರ ಸಿದ್ಧಾಂತವನ್ನ ಕಾಂಗ್ರೆಸ್ ತನ್ನ ಜೀವನದಲ್ಲಿ ಯಾವತ್ತೂ ಸಹ ಅಳವಡಿಸಿಕೊಳ್ಳೇ ಇಲ್ಲ. ಸ್ವತಃ ನಮ್ಮ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳು ಅಂತ್ಯೋದಯ ಅನ್ನ ಯೋಜನೆ ಅಂತೇಳಿ ಗಾಂಧೀಜಿಯವರ ಕನಸಾಗಿದ್ದಂತ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಬಡವರಿಗೂ ಸಹ ಅವರಿಗೆ ಯೋಜನೆಗಳು ತಲುಪಬೇಕು ಅಂತ ಹೇಳಿ ಅವತ್ತಿನ ರೇಷನ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಅಂತ ಹೇಳಿ ಗಾಂಧೀಜಿಯವರ ಕನಸಾಗಿದ್ದಂತಹ ಗ್ರಾಮೀಣ ಸಶಕ್ತೀಕರಣದ ಪರವಾಗಿ ನಿಂತ್ಕೊಂತಾರೆ. ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿ ಎಲ್ಲರಿಗೂ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಗಾಂಧೀಜಿ ಏನು ಅನ್ಕೊಂಡಿದ್ರು ಅದನ್ನ ಸಾಕಾರಗೊಳಿಸಬೇಕು ಅಂತ ಹೇಳಿ ಅವತ್ತಿನ ವಾಜಪೇಯಿ ಅವರು ಮಾಡ್ತಾರೆ. ಗ್ರಾಮೀಣ ವಿದ್ಯುದೀಕರಣ ಅಂತ ಹೇಳಿ ಹಳ್ಳಿಗಳ ಕಡೆಗೆ ವಿದ್ಯುತ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನ ಅವತ್ತಿನ ವಾಜಪೇಯಿ ಮಾಡ್ತಾರೆ. ನಾನು ಇಷ್ಟು ಹೇಳಿದೆ, ನರೇಂದ್ರ ಮೋದಿ ಅವರು ಮತ್ತೆ ವಾಜಪೇಯಿ ಅವರು ಗಾಂಧೀಜಿಯವರ ಕನಸನ್ನ ಯಾವ್ಯಾವ ರೀತಿ ನನಸು ಮಾಡ್ತಾ ಬಂದ್ರು ಅಂತ ಹೇಳಿ. ಇವ್ರ ವಿರೋಧ ಗಾಂಧೀಜಿ ಅಲ್ಲ, ರಾಮ್ 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 ಅಷ್ಟೇ. ರಾಮನನ್ನು ವಿರೋಧ ಮಾಡಬೇಕು. ಗಾಂಧೀಜಿಯವರ ಸಿದ್ಧಾಂತವನ್ನ ಅಳವಡಿಸಿಕೊಂಡಿದ್ದು ಬಿಜೆಪಿ, ಅಂಬೇಡ್ಕರ್ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದು ಬಿಜೆಪಿ ಆಗಿದ್ರೆ ಮಹಾತ್ಮ ಗಾಂಧಿ ಅವರನ್ನ ಹೆಸರನ್ನು ಇಟ್ಟುಕೊಂಡೇ ನೀವು ಮುಂದುವರಿಸಿದ್ರೆ ನಿಮ್ಗೆ ಇನ್ನೂ ಜನ ಬೆಂಬಲ ಸಿಗೋದಲ್ವಾ? ಮಹಾತ್ಮ ಗಾಂಧೀಜಿಯವರ ಇವರು ನರೇಗಾಯಿಂದ ಎಂ ನರೇಗಾ ಚೇಂಜ್ ಮಾಡಿದ್ರು ಮೇಡಮ್. ಮಹಾತ್ಮ ಗಾಂಧಿ ನರೇಗಾ ಅಂತ ಹೇಳಿ. ಒಂದ್ ನಿಮಿಷ ನಾನು ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ರಾಮ್ ಅಂತ ಎಲ್ಲೂ ಇಟ್ಟಿಲ್ಲ ಮೇಡಮ್. ರಾಮ್ ಅಂತ ಇಟ್ಟಿಲ್ಲ, ಇವ್ರು ಹೇಳ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಯೋಜನೆ ಹೆಸರು ಅಷ್ಟೇ, ಶಾರ್ಟ್ ಫಾರ್ಮ್ ಮಾಡಿದ್ದಾರೆ. ಎಂ ನರೇಗಾಯಿಂದ ಎಂ ನರೇಗಾ ಮಾಡಿದ್ರು. ಎಂ ನರೇಗಾಯಿಂದ ಈಗ ಜಿ ರಾಮ್ಜಿ ಮಾಡಿದ್ದಾರೆ. ಅಕಸ್ಮಾತ್ ಇವ್ರ ಪ್ರಕಾರ ಅದು ರಾಮೇ ಹೆಸರಾಗಿದ್ರೆ ಕಾಂಗ್ರೆಸ್ನವ್ರ ಪ್ರಕಾರ ಆಗ್ಲಿ ಬಿಡಿ, ಏನ್ ಸಮಸ್ಯೆ ಇದೆ? ಗಾಂಧೀಜಿಯವರ ಸಿದ್ಧಾಂತ ರಾಮನೇ ಆಗಿತ್ತಲ್ಲ, ಗಾಂಧೀಜಿಯವರ ಸಿದ್ಧಾಂತ ರಾಮರಾಜ್ಯನೇ ಆಗಿತ್ತಲ್ಲ. ಗಾಂಧೀಜಿ ಕೊನೆ ಹೆಸರು ಹೇಳಬೇಕಾದ್ರೂ ರಾಮ್ ಅಂತಾನೆ ಹೇಳಿದ್ರಲ್ಲ ನಮ್ಮ ರಾಜಕೀಯ ವಿಶ್ಲೇಷಕರು ಹೇಳಿದ್ರು. ನಮ್ದಲ್ಲ ಬಿಜೆಪಿ ಇನ್ನು ವಿಶ್ಲೇಷಕರು ಮಾತು ಹೇಳ್ತಾರೆ. ಕಾಂಟೆಕ್ಸ್ಟ್ ಹೆಂಗಿದೆ ಅಂದ್ರೆ ಏನು ಮನ್ರೇಗಾ ಮನಮೋಹನ್ ಸಿಂಗ್ ಅನ್ಕೊಂಡ್ಬಿಟ್ಟಂಗ್ ನೀವು. ಯಾವತ್ತೂ ಸಹ ರಾಹುಲ್ ಗಾಂಧಿ ಅವರ ಭಾಷಣಗಳನ್ನ ಕೇಳಿಸ್ಕೊಳ್ಳಿ ಮೇಡಮ್. ಎಂ ನರೇಗಾ ಅಂತ ಯಾವತ್ತೂ ಸಹ ಉಪಯೋಗಿಸಿಲ್ಲ, ನರೇಗಾನೇ ಉಪಯೋಗಿಸಿರ್ತಕ್ಕಂಥದ್ದು. ಇನ್ನೊಂದು ನಮ್ಮ ರಾಜಕೀಯ ವಿಶ್ಲೇಷಕರು ಹೇಳಿದ್ರು, ಆ ರಾಮ ಬೇರೆ ಅಂದ್ರೆ ಗಾಂಧೀಜಿ ಹೇಳಿದ ರಾಮ ಬೇರೆ, ಬಿಜೆಪಿ ಅವರು ಹೇಳ್ತಿರೋದು ರಾಮ ಬೇರೆ. ಗಾಂಧೀಜಿ ಅವರು ಹೇ ರಾಮ ಅಂತ ಅಂದಿದ್ರು, ಜೈ ಶ್ರೀರಾಮ್ ಅಂತ ಅಂದ್ರು ಅಂತ. ಅರೆ ಯಾವ್ದಿದು ಈ ಸಿದ್ಧಾಂತ? ಅಲ್ಲ ಈ ಸಿದ್ಧಾಂತಗಳು ಇದೆಯಲ್ಲ, ಇದು ಕೆಲವರು ಮೇಡಮ್, ನಾನು ಇವ್ರ ಬಗ್ಗೆ ಹೇಳಲ್ಲ, ಈ ಪ್ರಗತಿಪರ ಚಿಂತಕರು ಬುದ್ಧಿಜೀವಿಗಳು ಅಂತ ಇದ್ದಾರೆ. ಇವರು ಕೇವಲ ಈ ದೇಶದ ಬಹುಸಂಖ್ಯಾತರ ಸಿದ್ಧಾಂತಗಳನ್ನು ವಿರೋಧಿಸ್ತಕ್ಕಂಥದ್ದು, ಬಹುಸಂಖ್ಯಾತರ ಒಂದು ಭಾವನೆಗಳ ವಿರುದ್ಧವಾಗಿ ನಿಂತ್ಕೊಳ್ತಕ್ಕಂಥದ್ದು, ಬಹುಸಂಖ್ಯಾತರ ಭಾವನೆ ಆಟ ಆಡ್ತಕ್ಕಂಥದ್ದು ಇವ್ರ ಕೆಲಸ. ರಾಮ ಅಂತಕ್ಕಂಥದ್ದು ನನ್ನ ದೇವರು, ಅದು ನನ್ನ ಭಾವನೆ, ಅದರ ವಿರುದ್ಧವಾಗಲಿ ಅಥವಾ ಅದು ತುಚ್ಛವಾಗ್ಲೂ ಮಾತಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. ಅದು ನಮ್ಮ ಭಾವನೆ, ಅದು ಭಾವನೆ. ಆ ರಾಮನ ವಿರುದ್ಧ ಮಾತಾಡಬೇಡಿ. ಆ ರಾಮನ ಹೆಸರಿಟ್ಟಿಲ್ಲ ಅಂತ ನಾವು ಹೇಳ್ತಾ ಇದೀವಲ್ಲ, ಆ ರಾಮನ ಹೆಸರನ್ನ ನಾವಿಟ್ಟಿಲ್ಲ, ಆ ರಾಮನ ಹೆಸರನ್ನ ನಾವಿಟ್ಟಿಲ್ಲ. ನೀವು ತಗೊಂಡ್ಬರ್ತಾ ಇರ್ತಕ್ಕಂಥದ್ದು ಗಾಂಧಿ ಹೆಸರನ್ನ ಆಗ್ತದ್ರಿ. ಮೊದಲು ಹೇಳ್ರಿ ಅದನ್ನ ಸ್ವಾಮಿ, ಇರೋದನ್ನ ಏನ್ ಮಾಡಿದ್ರಿ ನೀವು? ನಾವು ಸಶಕ್ತೀಕರಣ ಮಾಡಬೇಕು ಅಂತ ಹೇಳಿ ಸಮಸ್ಯೆಗಳನ್ನ ಬಗೆಹರಿಸಿದೀವಿ. ಬದಲಾವಣೆ ಮಾಡಿ, ಬದಲಾವಣೆಗಿಂತ ಹೆಸರು ಯಾಕೆ ಬದಲಾಯಿಸಿದ್ರಿ ನೀವು? ಮನ್ರೇಗಾ ಯಾಕೆ ಮಾಡಿದ್ರಿ? ಎರಡರಲ್ಲೂ ಗಾಂಧಿ ಇದೆ. ಎಲ್ಲಿದೆ ನರೇಗಾ ಬೇರೆ, ಎಂ ನರೇಗಾ ಬೇರೆ. ನರೇಗಾ ಇದ್ದಿದ್ದು ಮಹಾತ್ಮ ಗಾಂಧಿ ನರೇಗಾ ಆಯ್ತು. ಬದಲಾವಣೆ ಆಗಿದ್ದು ಮಾಡಲ್ಲ ನೀವು. ನಾನು ಹೇಳ್ತಾ ಇರೋದು ಅಲ್ಲಿ ಮಹಾತ್ಮ ಗಾಂಧಿಯನ್ನ ಅಲ್ಲಿ ರಾಮ ಬೇಡ ಇವರಿಗೆ, ರಾಮ ಬೇಡ, ರಾಮನ ವಿರೋಧಿಗಳು ಅಷ್ಟೇ. ಗಾಂಧಿ ಹೊರತಾಗಿ ರಾಮ ಅಲ್ಲ, ಇವ್ರು ಬಿಜೆಪಿ ಅಲ್ಲ, ಇವ್ರು RSS ಅಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿರೋರು ಯಾರ್ರಿ? ಇವ್ರ ಮನೆ ಇವ್ರು ಯಾರು ಒಬ್ರು ಸ್ವಾತಂತ್ರ್ಯಕ್ಕೆ ಬಂದಿಲ್ಲ. ಸ್ವಾತಂತ್ರ್ಯ ತಂದಿರೋ ವಿಚಾರ ಮಾತಾಡಿ ಸರ್. ಸ್ವಾತಂತ್ರ್ಯ ತಂದಂತ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿದ್ದ ಗಾಂಧೀಜಿ ಬಗ್ಗೆ ಪ್ರೀತಿ ಇದ್ರೆ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಬೇಕಿತ್ತು. ಈ ಕಾಂಗ್ರೆಸ್ ವಕ್ತಾರರೇ ಮಾತಾಡ್ತಾ ಇರೋದು. ಕಾಂಗ್ರೆಸ್ ವಕ್ತಾರರೇ ಮಾತಾಡ್ತಾ ಇರೋದು. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ನಲ್ಲಿ ನೀವು ರಾಮನ್ ಯಾಕೆ ಹುಡುಕ್ತಿದ್ದೀರಿ? ನಾನು ಹೇಳ್ತಾ ಆಯ್ತು, ಆ ಮಿಷನ್ ಯಾಕೆ ಮಾಡಿದ್ರಿ? ಅಲ್ಲ ಸರ್, ನೀವು ಯಾಕೆ ರಾಮನ್ ಹುಡುಕ್ತಿದ್ದೀರಿ? ಮಿಷನ್ ಇಂದ ಏನು ಸಮಸ್ಯೆ ಇದೆ? ನಿಮಗೆ ಏನು ಸಮಸ್ಯೆ? ಮೇಡಮ್ ಅದನ್ನ ಸುಧಾರಣೆ ಮಾಡಿ. ಸುಧಾರಣೆ ಸರ್ ಮಾಡಿರೋದಿಲ್ಲ. ಗಾಂಧಿ ಅವರ ಹೆಸರು ಸುಧಾರಣೆ, ಆ ಯೋಜನೆಯಲ್ಲಿ ಸುಧಾರಣೆ ಮಾಡಿದ್ದೀವಿ. ಹೇರಿಕೆ ಮಾಡಿದ್ರಿ. ಯಾಕೆ ಕಾರ್ಮಿಕರ ಹಕ್ಕುಗಳನ್ನ ಮೊಟಕುಗೊಳಿಸ್ತಾ ಇದ್ದೀರಿ? ಯಾಕೆ ಇಡೀ ಯೋಜನೆ ಹಳ್ಳ ಹಿಡಿಸ್ತಾ ಇದ್ದೀರಿ? ಈ ಯೋಜನೆಯಲ್ಲಿ ಮೊಟಕುಗೊಳಿಸ್ತಕ್ಕಂಥವು ಯಾವೂ ಇಲ್ಲ. ಇದು ನಿಮ್ಮ ಸುಳ್ಳು ಸೃಷ್ಟಿ, ಸುಳ್ಳು ಸೃಷ್ಟಿ.
ಸುಳ್ಳು ನಾವ್ ಯಾಕ್ ಸೃಷ್ಟಿ. ಕಟ್ಟಬೇಕು ರಾಜ್ಯದವರು? ಮೊದಲಿದ್ದಂತ 75 25%, ಮೊದಲಿದ್ದಂತ 75 25% ಯಾವುದು ಯಾವ್ದು ಹೇಳಿದ್ರು ನಿಮ್ಗೆ? ಅದು ಹೇಳಿ. ವಸ್ತುಗಳ ಬಗ್ಗೆ ಹೇಳಿ Payment ಆಗೋದು ಮೆಟೀರಿಯಲ್ ಬಿಲ್ 100%. ಅಲ್ಲಿ ಮೆಟೀರಿಯಲ್ ಬಿಲ್ Material 50-50 ಇತ್ತಲ್ಲ, ಇಲ್ಲ 75-25 ಇತ್ತಲ್ಲ. ನೀವು ತಪ್ಪು ಮಾಹಿತಿ ಇದೇ ಕೊಡ್ತೀರಾ. ಇದೇ ಜಯರಾಮ್ ರಮೇಶ್ ಅವರು ಇದಕ್ಕಿಂತ ಮುಂಚೆ ತಪ್ಪು ಐ ಮಾಹಿತಿ ಥಿಂಕ್ 2012ರಲ್ಲಿ ಕೊಡ್ತಾರೆ. ಅನ್ಸುತ್ತೆ, ಇದೇ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು ಇದನ್ನ 60-40 ಅನ್ನೋ ಅನುಕ್ರಮವನ್ನ ಜಾರಿ ತೆಗೆದುಕೊಳ್ಬೇಕು ಅಂತೇಳಿ ಮುಂದಕ್ಕೆ ಹೋಗ್ತಾರೆ. ಆದ್ರೆ ಅದನ್ನ ಬೇಡ ಅಂತ ಸುಮ್ಮನೆ ಆಗ್ತಾರೆ. ಅವಾಗ ಇವ್ರು ಅಕ್ಸೆಪ್ಟ್ ಅವ್ರು ಮಾಡಿದ್ರೆ ಅವ್ರು ಮಾಡಿದ್ರು ಕಾಂಗ್ರೆಸ್ನವರು. ರಾಜ್ಯದ ಮೇಲೆ ಹೇರಿಕೆ ಮಾಡಕೂಡದು ನೀವು. ಆಯ್ತಾಯ್ತು, ಒಂದೇ ನಿಮಿಷ ಇರಿ ಉಮೇಶ್ ಸರ್. ಈಗ ನೋಡಿ, ಮನ್ರೇಗಾದಲ್ಲಿ ಏನಿತ್ತು ಅಂದ್ರೆ 15 ದಿನಗಳ ಒಳಗೆ ಯಾರಿಗಾದ್ರೂ ಕಾರ್ಮಿಕರಿಗೆ ಕೆಲಸ ಸಿಕ್ಲಿಲ್ಲ ಅಂದ್ರೆ ನಿರುದ್ಯೋಗ ಭತ್ಯೆ ಅನ್ನೋದಿತ್ತು. ಮೂರರ ಒಂದು ಭಾಗದಷ್ಟು ಮಹಿಳೆಯರಿಗೆ ಅವಕಾಶ ಇತ್ತು. ಇದೆಲ್ಲ ಕಂಟಿನ್ಯೂ ಆಗುತ್ತಾ? ಆಗುತ್ತೆ, ಹೌದಾ? ಯಾವುದೇ ಕಾರಣಕ್ಕೂ ಮತ್ತೆ ಅವ್ರು ಬದಲಾವಣೆ ಹೇಳ್ತಿದ್ದಾರೆ ಆಗಿಲ್ಲ. ಅವಕಾಶ ಇಲ್ಲ, ಇಲ್ಲ. ಕೊಟ್ಕೊಳ್ಳೋಕೆ- ಸರ್ ಇರಿ ಸರ್, ನಿಮಗೆ ಮಾಹಿತಿ ಇಲ್ಲ ಬಿಡಿ ಸರ್. ಇರಿ ಸರ್, ಒಂದು ನಿಮಿಷ ಇರಿ ಸರ್, ಮಾತಾಡಕ್ ಬಿಡ್ಬೇಡಿ. ಗ್ರಾಮದಲ್ಲಿದ್ದಾರೆ ನಾವು ಪ್ರಾಕ್ಟಿಕಲ್ ಏನ್ ಹೇಳ್ತಾರೆ? ಮೇಡಮ್, ಯಾವುದೇ ಒಂದು ಮಾಡಬೇಕು ಕ್ರಿಯಾ ಯೋಜನೆ ಮಾಡ್ತೀವಿ ನಾವು ಪಂಚಾಯತಿಲಿ. 5 ಲಕ್ಷ ತನಕ ಇದ್ದಂಥ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿಯಿಂದ ನಾವು ಅದನ್ನು ಗ್ರಾಂಟ್ ಕೊಡ್ತಾರೆ, ಅಂದ್ರೆ ಇವು ಕ್ರಿಯಾ ಯೋಜನೆಗೆ ಅಪ್ರೂವಲ್ ಕೊಡ್ತಾರೆ. 5 ಲಕ್ಷಕ್ಕಿಂತ ಮೇಲೆ, ಉದಾಹರಣೆಗೆ ಯಾವ್ದಾರ ವಾಟರ್ ರಿಸೋರ್ಸ್ ಕಲ್ಯಾಣಿ ಮಾಡುವಂಥದ್ದು, Okay. ಕೆರೆ ಉಳೋ ಎತ್ತಂಥದ್ದು, ರಸ್ತೆಗಳು ಮಾಡೋಂಥ ಇದ್ದಾಗ ಅದಕ್ಕೆ 10 ಲಕ್ಷ ಕ್ರಿಯಾ ಯೋಜನೆ ಜಿಲ್ಲಾ ಪಂಚಾಯತ್ ಅನುಮೋದನೆ ಕೊಡ್ತಾರೆ. ಅದು ಆಗ್ಲಿಂದಲೂ ಇದೆ, ಈಗಲೂ ಇದೆ. ಆಮೇಲೆ ಈಗ ವಾಜಪೇಯಿ ಅವರ ಸರ್ಕಾರದ ಸಂದರ್ಭದಲ್ಲಿ ಗ್ರಾಮ ಸಡಕ್ ಅಂತ ಬಂತು. ಪ್ರತಿ ಗ್ರಾಮಗಳು ಇಡೀ ದೇಶದಲ್ಲಿ ರಸ್ತೆಗಳನ್ನು ಕಂಡು, ಪ್ರತಿ ಹಳ್ಳಿಗಳು. ಈ ಸಮಸ್ಯೆ ಏನಾಗಿತ್ತು, ಈಗ ಆಡಳಿತ ಸುಧಾರಣೆಗಳು ಯಾಕೆ ಆಗ್ತವೆ ಅಂತೇಳಿ ಕಾಲಕ್ಕೆ ಜನರೇಷನ್ ಬದಲಾವಣೆ ಆಗುತ್ತೆ, ಆರ್ಥಿಕ ಮೂಲಗಳು ಮತ್ತು ಸಂಪನ್ಮೂಲಗಳು ಚೇಂಜ್ ಆಯ್ತಾ ಇರ್ತವೆ. ಹಾಗಾಗಿ ಕೆಲವು ಹೊಸ ಕಾಯ್ದೆಗಳನ್ನು ಸೇರಿಸ್ಕೊಂಡು ಅಥವಾ ಹೊಸ ಅಂದರೆ ಉಪ ಪಂಗಡಗಳನ್ನು ಸೇರಿಸ್ಕೊಂಡು, ಉಪ ಕಾಯ್ದೆಗಳನ್ನು ಸೇರಿಸ್ಕೊಂಡು ಮಾಡ್ತಾರೆ. ಒಂದು ಈಗ 60% ಈಗ ಜಲಜೀವನ ಮಿಷನ್ ಅಂತ ಕೊಟ್ಟರು. ಪ್ರತಿ ಮನೆಗೆ ಹಳ್ಳಿ ನೀರು ಕೊಡಬೇಕು ಪ್ರತಿ ಮನೆಗೆ ಅಂತೇಳಿ. 60% ಅವ್ರು ಕೊಟ್ಟರು, 40% ಇವ್ರು ಕೊಟ್ಟರು. ಈ ಕೊಟ್ಟರೆ ಈ ತಪ್ಪೇನು? ಇವರೇ ತೆರಿಗೆ ಹಣವನ್ನು ನಾವು ಕಟ್ತಾ ಇದ್ದೀವಿ, ಕೊಡ್ಲಿ ಬಿಡಿ. ತೆರಿಗೆ ಹಣ ಮಾತ್ರ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಕೇಳ್ತಾರಲ್ಲ, 40% ಕೊಡಕ್ಕೇನು ರಾಜ್ಯ ಸರ್ಕಾರ? ಅಲ್ಲ ಸರ್, ಬರೋದು ಬರ್ಬೇಕಲ್ಲ. ಇವತ್ತು ನೀವು ಎಲ್ಲಾ ಸರ್ಕಾರದ ಭಾಗ್ಯಗಳನ್ನು ಕೊಟ್ಕೊಂಡಿವು, ಇಲ್ಲ ಸರ್ಕಾರದ ಯೋಜನೆಗಳಿಗೆ ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಪಕ್ಷ ಅಧಿಕಾರಕ್ಕೆ ತರಕ್ಕೋಸ್ಕರ ಉಚಿತ ಭಾಗ್ಯ ಕೊಟ್ಟು ದುಡ್ಡಿಲ್ಲ ಅಂದ್ರೆ ಅರ್ಥ ಏನದು? ಕೇಳಿದ್ರೆ ಅದನ್ನ ಯಾರಿಗೆ ಕೊಡ್ಬೇಕಾಯ್ತು? ನೀವು ತಲುಪಿಸ್ಬೇಕಾಯ್ತು. ಅದಾಯ್ತು, ಆಯ್ತು. ಈಗ ಕಳೆದ 70 ವರ್ಷಗಳಿಂದ ಇಡೀ ರಾಷ್ಟ್ರದಲ್ಲಿ, ಇಡೀ ರಾಜ್ಯದಲ್ಲಿ ಆಡಳಿತ ನಡೆಸಂತ ಯಾವ ಪಕ್ಷ? ಕಾಂಗ್ರೆಸ್ ಬಹುತೇಕ ಮಾಡಿದ್ದೆ. ಯಾರೇ ಸಿಟ್ಕೊಂಡ್ಬಂದ್ರು ಎಲ್ಲರೂ? ಎಷ್ಟು ಗಾಂಧಿ ಹೆಸರು ಇಟ್ಟಿದ್ದಾರೆ? ಆಯ್ತು ಹೇಳಿ, ಮಹಾತ್ಮ ಗಾಂಧಿ ಇಟ್ಟಿದ್ದಾರ, ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್ ಇಂದಿರಾ ಗಾಂಧಿ ಇಟ್ಕೊಂಡಿದ್ದಾರೆ, ರಾಜೀವ್ ಗಾಂಧಿ ಇಟ್ಕೊಂಡಿದ್ದಾರೆ. ಎಲ್ಲ ಉದ್ಯಾನವನಕ್ಕೆ ಅವರೇ ಆಗ್ಬೇಕು, ವಿಜ್ಞಾನ ಕೇಂದ್ರಗಳಿಗೆ ಅವರಿಗೆ ಆಗ್ಬೇಕು. ಸದ್ಯ ಸೋನಿಯಾ ಗಾಂಧಿ, ಆಮೇಲೆ ನಮ್ಮ ಇವನ್ಯಾರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸದ್ಯಕ್ಕೆ ಅವ್ರು ಇಟ್ಟಿಲ್ಲ. ಆಯ್ತು, ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಂತ ಮನಮೋಹನ್ ಸಿಂಗ್ ಅವರು ಇಟ್ಟಿದ್ದಾರೆ ಮೇಡಮ್. ಪ್ರಣಬ್ ಮುಖರ್ಜಿ ಹೆಸರು ಇಟ್ಟಿದ್ದಾರೆ. ಹೋರಾಟ ಮಾಡಿದ್ದಾರೆ. ಇರಿ ಸರ್, ಒಂದ್ ನಿಮಿಷ. SM ಕೃಷ್ಣ ಅವರು ಇಟ್ಟಿದ್ದಾರೆ, ಕಾಂಗ್ರೆಸ್ಗೋಸ್ಕರ ಇಡೀ ತ್ಯಾಗ ಮಾಡ್ಕೊಂಡು ಇಟ್ಟಿದ್ದಾರೆ. ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿದಾರನ್ನ ಇಟ್ಟಿದ್ದಾರೆ. ಸ್ವತಂತ್ರ ಹೋರಾಟ ಬಹುತೇಕ ಇಟ್ಟಿಲ್ಲ. ಅವ್ರೆ ಆಳುವ ಸರ್ಕಾರಗಳು ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಸುಧಾರಣೆಗೋಸ್ಕರ ಮಾಡ್ಕೊತಾರೆ. ಒಂದು ಆಯ್ತು. ಈಗ ಹಿಂದೆ ಭಾಗ್ಯ ಜ್ಯೋತಿ ಇತ್ತು, ಏನು ಮಾಡಿದ್ರು ಅದನ್ನ? ಇವ್ರು ಗೃಹ ಜ್ಯೋತಿ ಅಂತ ಮಾಡ್ಕೊಂಡವ್ರೆ. ಭಾಗ್ಯಲಕ್ಷ್ಮಿ ಅಲ್ಲಲ್ಲ, ಗೃಹ ಜ್ಯೋತಿ ಅಂತ ಇತ್ತು ಹಿಂದೆ. ಭಾಗ್ಯ ಜ್ಯೋತಿ ಮನೆಗೆ ಪ್ರತಿಯೊಂದು ಮನೆ ಕೊಡುವಂಥದ್ದು, ಲೈಟ್ ಕೊಡುವಂಥದ್ದು, ಕರೆಂಟ್ ಮನೆಗೆ ಕೊಡುವಂಥದ್ದು. ಆಮೇಲೆ ಏನ್ ಮಾಡ್ತೀವಿ, ಇವ್ರು ಗೃಹ ಜ್ಯೋತಿ ಅಂತ ಈಗ ಮಾಡ್ಕೊಂಡವ್ರೆ. ಈಗ ಭಾಗ್ಯಲಕ್ಷ್ಮಿ ಅಂತ ಗೃಹಲಕ್ಷ್ಮಿ ಮಾಡ್ಕೊಂಡವ್ರೆ. ಅದಕ್ಕೆ ಹಂಗಾರೆ ಇವರು ಸಿದ್ದರಾಮಯ್ಯನವ್ರಿಗೆ ಈಗ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಅಂತಂದ್ರೆ ಅದಾಯ್ತಲ್ವಾ? ಆಮೇಲೆ ರಾಜಕೀಯದಲ್ಲಿ ಮೇಡಮ್ ಒಂದು ಅಷ್ಟು ಧರ್ಮ ನಿರಪೇಕ್ಷತೆ ಇರಬೇಕು. ಧರ್ಮ ಅಂದ್ರೆ ಯಾವ್ದು? ಇವ್ರು ಹೇಳ್ತಾರಲ್ಲ, ರಾಮನಿಲ್ಲ ಅಂತ ವಾದ ಮಾಡುವಂತ ಪರಿಸ್ಥಿತಿ ಬಂದು ನಿಂತಿದ್ದಾರೆ ಈ ದೇಶ ಅಂತ ನಿಲ್ಸೋರಲ್ಲ. ಈಗ ಏನ್ ಹೇಳ್ಬೇಕು ಇದಕ್ಕೆ? ಇದು ದುರದೃಷ್ಟಕರ. ಹಾಗಾಗಿ ಇವ್ರು ಹೇಳಿ ರಾಮ ಅಂದ್ರೆ ಇನ್ಯಾರು ಹಂಗಾರೆ? ಯಾರು ಮೇಡಮ್ ರಾಮ ಅಂದ್ರೆ? ರಾಮ ಅಂದ್ರೆ ಇದೇ ರಾಮನೇ. ಇಲ್ಲಿ ನಾವು ಒಪ್ಕೋತೀವಿ, ಅವ್ರು ಒಪ್ಕೊಳ್ಳೋದಿಲ್ಲ. ಅವ್ರು ಹೇಳ್ತಾರೆ BJP ಅವರು ನೀವೇನು ಹಿಂಸಾವಾದಿಗಳು, ನಾವು ಅಹಿಂಸಾವಾದಿಗಳು ಅಂತ. ಹಾಗಾದ್ರೆ ಈ ದೇಶಕ್ಕೆ ಸ್ವತಂತ್ರ ಅವ್ರು ಒಪ್ಕೊತಂದ್ರ? ಬೇರೆ ಇನ್ಯಾರು ಹೋರಾಟ ಮಾಡಲಿಲ್ಲ. ಬಿಜೆಪಿ ಅಂತ ವಿಚಾರ ಇರಲಿ, ಒಂದು JDS ಅಲ್ಲಿ ಮಾತಾಡಿ. ಎಲ್ಲದಕ್ಕೂ ಬಿಜೆಪಿ ಹಾಗಾಗಿ ಮೇಡಮ್ ಇಲ್ಲಿ ಆಮೇಲೆ ಇವ್ರೇನ್ ಗೊತ್ತಾ, ಕಾಂಗ್ರೆಸ್ ಏನ್ ಹೇಳ್ತದೆ, ಅಲ್ಲಿ ಆವಿದೆ, ಮೇಲಿದೆ, ಪದೇ ಮೇಲಿದೆ ಅಂತದೆ. ಇದು ಬಿಜೆಪಿ ಏನ್ ಹೇಳ್ತಾರೆ, ಪದೇ ಕೆಳಗಡೆ ಇದೆ, ಆವಿದೆ. ಒಟ್ಟಿನಲ್ಲಿ ಇಬ್ಬರದ ವಿಚಾರಗಳೇನು ಅಂತಂದ್ರೆ, ಆಯಾ ಕಾಲಘಟ್ಟಕ್ಕೆ ಅವ್ರು 70 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಇಷ್ಟೆಲ್ಲ ನಾವು ಕೆಲಸ ಮಾಡ್ಕೊಂಡಿದ್ದೀವಿ, ನಮ್ಮ ಬೇಕಾದ್ರೆ ಹೆಸರಿಟ್ಟಿದ್ದೀವಿ. ನಾವು ಸಮಾಜ ಸುಧಾರಣೆಗೋಸ್ಕರವಾಗಿ ಹಿಂದುತ್ವದ ಪರಿಕಲ್ಪನೆಯಲ್ಲಿ ಈ ರಾಷ್ಟ್ರಕ್ಕೆ ಬೇಕಾದಂತ
ಚಿಂತನೆಗಳಲ್ಲಿ ಮಾಡ್ಕೊಂಡಿದ್ದೀವಿ. ಕೆಲವು ಈಗ ನಗರಗಳು ಈಗ Okay, okay, ಕುಮಾರಣ್ಣವರು sir. Time ಆಯ್ತು. ಒಂದು ನಿಮಿಷ ಕನ್ಕ್ಲೂಡ್ Madam, ನಂಗೆ ಅವಕಾಶ ಮಾಡ್ಬಿಡ್ತಾರೆ. ಆಗೋಯ್ತು ಸರ್, ರಾಮನಗರ ಅಂತ ಇಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ಈಗ ಡಿ ಕೆ ಸಾಹೇಬ್ರು ಏನ್ ಮಾಡಿದ್ದಾರೆ, ಹೌದು ಬೆಂಗಳೂರು ದಕ್ಷಿಣ ಅದೇ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ. ಹಂಗಾರೆ ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಮುಖ್ಯಮಂತ್ರಿ ಪದವಿದು ಹತ್ತತ್ರ ಬರ್ತಾರೆ ಈ ಬಿಡಿ ಸಂದರ್ಭದಲ್ಲಿ ಸರ್, ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಅವ್ರ ಪಾಪ ಇದು ಎಂತದೋ ಇದು ನರೇಗಾ Right. ಶ್ರೀರಾಮ ಅಂತ ಹುಡುಕಂಡ್ ಕೂತವ್ರೆ. ಓಕೆ ನೀವು ಇಲ್ದಿರೋದು ಹುಡುಕ್ತಿದ್ದೀರಾ ಅಂತ ಮಿಷನ್ ಯೋಜನೆಯಲ್ಲಿ ರಾಮನ್ ಹುಡುಕ್ತಾ ಇದ್ದೀರಾ ನೀವು ಅಂತ ಯೋಚನೆನೇ ಇರಲಿಲ್ಲ. ಅಲ್ಲ, ಈಗ ಕೆಲವು ವಿಚಾರ ಮಾತಾಡಿದ್ದಾರೆ, ಕೇಳಿದ್ದೀನಿ, ತಾಳ್ಮೆಯಿಂದ ಇರಿ ಅವರು. quick ಆಗಿ. ಈಗ ಗಾಂಧೀಜಿ ಹೆಸರು ಹೇಳಿದ್ರಲ್ಲ, ಇಲ್ಲಿಂದ ಮುಂದಕ್ಕೆ ಹೋದ್ರೆ MG ರೋಡ್ ಅಂತಾನೆ ಇರೋದು. ಎಷ್ಟು ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಇದೆ, ಮಹಾತ್ಮ ಗಾಂಧಿ ಸ್ಟೇಡಿಯಂ ಇದೆ, ಮಹಾತ್ಮ ಗಾಂಧಿ ಹೆಸರಲ್ಲಿ ಅನೇಕ. ಒಂದ್ ನಿಮಿಷ ಸರ್, ಇದೆ ನೋಡಿ, ಇದೆ ಮಹಾತ್ಮ ಗಾಂಧಿ ಬೀದಿಗೆ ಬಿಟ್ರಿ ಸರ್ ನೀವು. ಬಿಡಿ, ಒಂದ್ ನಿಮಿಷ ಸುಮ್ಮನೆ ನೆಹರು ತಾರಾ ಇಲ್ಲ ನೀವು ಮಾತಾಡಕ್ ಬಿಡ್ರಿ ಪ್ಲೀಸ್. ಟೈಮ್ ಇಲ್ಲ, ನಿಮ್ ಸಪೋರ್ಟ್ ಪ್ಲೀಸ್, ಟೈಮ್ ಇಲ್ಲ. ನೀವು ಏನ್ ಸಪೋರ್ಟ್ ಮೇಡಮ್? ಇದೇ ಭಗವದ್ಗೀತೆ ಬಗ್ಗೆ ಕುಮಾರಣ್ಣನ ಮಾತು. ಈ ಭಗವದ್ಗೀತೆ ಏನಾದ್ರು ಓದಿಸಿದ್ರೆ ಏನು ಹೊಟ್ಟೆ ತುಂಬುತ್ತಾ? ಜೀವನದ ಬಗ್ಗೆ ಅಂದವರು ಮೊನ್ನೆ ಅವರೇ ಪ್ರಧಾನಿ ಪತ್ರ ಕೊಡ್ತಾರಂತೆ. ಇದೇ RSS ನಾಗ್ಪುರ ಮತ್ತೆ ಕಾಕಿ ಚಡ್ಡಿ ಅಂತ ಹೀನಾಯವಾಗಿ ಹೇಳಿಸ್ತಿದ್ದ ಕುಮಾರಸ್ವಾಮಿ. ಇದು 23ರ ಹಿಂದೆ. ಇವತ್ತಿನ ವರ್ಷನೂ ಬದಲಾಗಿದೆ. ಮಹಾನ್ ಮುತ್ಸದ್ದಿಗಳ ತರ ಇವತ್ತು ಏನ್ ಬೇಕಿರೋ ಮಾತಾಡ್ಬೋದು. ಇತಿಹಾಸ ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ. ಮೇಡಮ್, ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಮೇಡಮ್, ಇವತ್ತು ಏನು ನರೇಗಾ ಯೋಜನೆ ಇತ್ತು, ಇದು ಹಳ್ಳಿಗಾಡಿನ ಸುಮಾರು ದೇಶದಲ್ಲಿ 25 ಕೋಟಿ ಜನರ ಬದುಕು ಬವಣೆಯನ್ನ ತುಂಬಿಸುವಂತ ಯೋಜನೆ. ಇದು 370 ರೂಪಾಯಿ ಅವರಿಗೆ ಅವರ ಕೆಲಸಕ್ಕೆ ಕೊಡ್ತಾ ಇದ್ದಂತ ಕೂಲಿ ಇದ್ದು. ನೀವು ನಮಗೆ ಜಲ್ ಜೀವನ್ ಮಿಷನ್ ಹಣ ಕೊಡ್ತಾ ಇಲ್ಲ, PM ಆವಾಸ್ ಯೋಜನೆನೂ ಹಣ ಕೊಡ್ತಾ ಇಲ್ಲ, ಫಸಲ್ ಬಿಮಾ ಯೋಜನೆನೂ ಕಟ್ಟಾಗಿ ಹೋಗಿದೆ. ಇನ್ನ ಅನೇಕ ನಮ್ಮ ಭದ್ರಾ ಮೇಲ್ದಂಡೆಗಿಲ್ಲ, ಪೆರಿಪಲ್ ರಿಂಗ್ ರೋಡಿಗಿಲ್ಲ, ಕೆರೆಕಟ್ಟೆ ಅಭಿವೃದ್ಧಿಗಿಲ್ಲ, ಮತ್ತೆ ರಾಯಚೂರಿಗೆ ಏಮ್ಸ್ ಇಲ್ಲ, ಮೈಸೂರಿಗೆ IIT ಇಲ್ಲ, ಅನೇಕ ಯೋಜನೆಗಳು ಕರ್ನಾಟಕಕ್ಕೆ ಬಂದೇ ಇಲ್ಲ. ತ್ಯಾಜ್ಯ ವಿಲೇವಾರಿದು 940 ಕೋಟಿ ರೂಪಾಯಿ ಕೊಟ್ಟೇ ಇಲ್ಲ. ಇದ್ರಲ್ಲೂ ಸಮೇತ ನೆರೆಗದ್ದೆ ಬಾಕಿ ಈಗಿಂದು 686 ಕೋಟಿ ರೂಪಾಯಿ ನೀವು ಕೊಟ್ಟೇ ಇಲ್ಲ. ಇವಾಗ ಹೇಳ್ತಾ ಇದ್ದೀರಾ ಕರ್ನಾಟಕ ರಾಜ್ಯ ಸರ್ಕಾರ 40%. ನಾವೇ ಕೊಡಬೇಕು. ಇದು ಹೆಂಗಿದೆ ಅಂದ್ರೆ, ರೈಲಿಂದು ಟಿಕೆಟ್ ದುಡ್ಡು ಇವ್ರು ತಾಳದಂತೆ, ರೈಲ್ ಓಡ್ಸಕ್ ಸಂಬಳ ನಾವು ಕೊಡೋದಂತೆ, TTಗೆ ನಾವು ಸಂಬಳ ಕೊಡೋದಂತೆ, ಟಿಕೆಟ್ ಕೊಡ್ರೆ ನಾವು ಸಂಬಳ ಕೊಡೋದಂತೆ, ಅಡಿಗೆ ಮಾಡೋದು ನಾವು ಸಂಬಳ ಕೊಡೋದಂತೆ. ತಪ್ಪಿಸ್ಬೇಡಿ ಒಂದ್ ನಿಮಿಷ ಮೇಡಮ್. ಇವತ್ತು ಸೆಷನ್ ಅಲ್ಲಿ ಬಹಳ ಮುಖ್ಯವಾಗಿ ಮೈನ್ ಟಾಪಿಕ್ ಬರ್ತೀನಿ. ಚರ್ಚೆ ಆಗಬೇಕಾಗಿದ್ದು ನೀವು ಹೆಸರು ಬದಲಾಯಿಸ್ಕೊಂಡು ಅಥವಾ ಒಂದೇ ಮಾತ್ರ ಅಲ್ಲ, ದೆಹಲಿನಲ್ಲಿ ಹಾರ್ಟ್ ಆಫ್ ದೆಹಲಿನಲ್ಲಿ ಅಟ್ಯಾಕ್ ಆಯ್ತಲ್ಲ, ಜನ ಸತ್ರಲ್ಲ, ಅದು ಕೆಂಪು ಕೋಟೆ ಮುಂದೆ, ಅದ್ರ ಬಗ್ಗೆ ಚರ್ಚೆ ಆಯ್ತಾ? ಪೆಹಲ್ಗಾಮ್ ದಾಳಿ ಆಯ್ತು, 4 ಜನ ಎಲ್ಲಿಗೆ ಹೋದ್ರು, ಅದ್ರ ಬಗ್ಗೆ ಚರ್ಚೆ ಆಯ್ತಾ? ರೈತರು ಅಷ್ಟೊಂದು ಜನ 228 ಜನನ ಕೊಂದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಆಯ್ತಾ? ಮಣಿಪುರದಲ್ಲಿ 258 ಜನ ಸತ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ತಿದ್ಯಾ? ಉದ್ಯೋಗದ ವಿಚಾರದಲ್ಲಿ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಬಾಂಗ್ಲಾ ಹೊತ್ತೂರಿತಿದ್ಯಲ್ಲ, ಶೇಖ್ ಹಸೀನನ್ನ ಇವ್ರು ಕರ್ಕ ಬಂದಿಟ್ಟಿದಾರಲ್ಲ ದೇಶದಲ್ಲಿ, ಇದೇ ಕಾಂಗ್ರೆಸ್ ಅವರು ಮಾಡಿದ್ರೆ ಏನು ಪಟ್ಟಗಳನ್ನ ಕಟ್ತಾ ಇದ್ರು, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಆ ಕಡೆ ಚೀನಾ ಬಂದು ಅರುಣಾಚಲ್ ಪ್ರದೇಶ, ದೋಕ್ಲಾ ಈ ಕಡೆ ಎಲ್ಲ ಬಂದಿದೆಯಲ್ಲ, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆಯಾ? ಚರ್ಚೆ ನೆರೇಷನ್ಗಳನ್ನ ಬಿಡ್ತಾರೆ, ಭಾವನಾತ್ಮಕ ವಿಚಾರ ಹೇಳ್ತಾರೆ. ಮತ್ತೆ ಇನ್ನೊಂದು ರಾಮನ ವಿಚಾರ ಏನೋ ಹೇಳಿದ್ರು, ರಾಮ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ, ನಾನು ಇಂದು ನನ್ನ ಮನೆಯಲ್ಲಿ ಪೂಜೆ ಮಾಡುದು ಶ್ರೀರಾಮಾಂಜನೇಯ, ನನ್ನ ಮನೆ ಗ್ರಾಮೀಣ ಜನ ಯೋಜನೆಯಿಂದ ವಂಚಿತರಾಗ್ತಾರೆ ಈ ಜಟಾಪಟಿಯಲ್ಲಿ. ನಾವು ಕೊಡೋದಿಲ್ಲ, ನಾವ್ಯಾಕೆ ಕೊಡ್ಬೇಕಂತ ರಾಜ್ಯದವ್ರು ಹೇಳ್ತಾರೆ. 40% ರಾಜ್ಯದವ್ರಿಗೆ ಈಗಾಗಲೇ ಹೊರೆಗಳು ಬೇಕಾದಷ್ಟು ಇದಾವೆ. ಆಮೇಲೆ ಕೇಂದ್ರದ ಏನೇನು ಯೋಜನೆಗಳಿದಾವ ಎಲ್ಲದರಲ್ಲೂ ಸಹಿತ 40% ಈ ಕರ್ನಾಟಕ ರಾಜ್ಯವೇ ಕೊಡಬೇಕು. ಜಲ್ ಜೀವನ್ ಮಿಷನ್ ಯೋಜನೆಗೂ ಸಹಿತ 92% PM ಆವಾಸ್ ಯೋಜನೆಗೆ ಮೇಡಮ್. ಮೆಟ್ರೋ ಬಂದ್ರೆ ಮೆಟ್ರೋ ಸಹಿತ ದುಡ್ಡು ಕೊಡ್ಬೇಕು, ರಾಜ್ಯ ಸರ್ಕಾರನೇ ಕೊಡ್ಬೇಕು. ಮನೆ ಕೊಟ್ಟಿಲ್ಲ ಸರ್ ನಿಮ್ ಸರ್ಕಾರ. ಈಗ ಎಲ್ಲಿ ಕೊಟ್ಟಿದೆ ಸರ್? ಮನೆ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ ಇವತ್ತು. ಹೇಳಿ ಟೈಮ್ಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬರೋದಿಲ್ಲ, ಬರುತ್ತೆ ಅಂತ ಆಶ್ವಾಸನೆ ಕೊಡ್ತಾರೆ. 5,400 ಕೋಟಿ ಕೊಡ್ತೀವಿ ತುಂಗಾ ಭದ್ರಾ ಕೊಡ್ಲಿಲ್ಲ. ಅಲ್ಲಿ ಬಿಜೆಪಿ ಇದ್ದು ಇಲ್ಲಿ ಬಿಜೆಪಿ ಇದ್ರು ಬಿಜೆಪಿ ಕೊಡ್ಬೇಕು, ಅಲ್ಲಿ ಕಾಂಗ್ರೆಸ್ ಇದ್ದು ಇಲ್ಲಿ ಬಿಜೆಪಿ ಇದ್ರೆ ಇಲ್ಲಿರೋರು ಕೊಡ್ಬೇಕು. ಸರ್ಕಾರ ಯಾವ್ದಾದ್ರು ಇಟ್ಕೊಳ್ಳಿ, ಸರ್ಕಾರ ಇದಾಗ್ಲಿ ಅದಿಲ್ಲ. ನನಗೆ ನಾನು ವ್ಯವಸ್ಥೆ ಇದು ನಮ್ಮ ಹಣ ಕೊಡ್ಲಿ, ರೇಷಿಯೋನ ಜಾರಿ ತಗೊಂಡ್ಬಂದವರು ಕಾಂಗ್ರೆಸ್ ಸರ್, ಬಿಜೆಪಿ ಅಲ್ಲ. 2 ಲಕ್ಷ ಜಾರಿ ಇಲ್ಲಿವರೆಗೂ 100% ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಆಯ್ತಾ? ಮನ್ರೇಗಾ ಯೋಜನೆಯ ಕೊಡಬೇಕು. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರೇಷಿಯೋನ ಜಾರಿ ತಗೊಂಡ್ಬಂದಿದೆ ಕಾಂಗ್ರೆಸ್ ಸರ್ಕಾರ. ಇವತ್ತಿನ ಯೋಜನೆ ಕೊನೆಗೆ ಮಾತಾಡಕ್ ಬಿಡಿ ಸರ್, ಸುಮ್ಮನೆ ಮಾತಾಡಬೇಡಿ. ಆಹಾರ ಭದ್ರತೆ, ಕೆಲಸದ ಭದ್ರತೆಯನ್ನ ಹಿಂದಿನ ಯಾವ ಸರ್ಕಾರಗಳು ತಂದಿದಾವಲ್ವಾ, ಅವುಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ಆಮೇಲೆ ರಾಜ್ಯ ಸರ್ಕಾರಗಳ ಮೇಲೆ ಹೊರೆನೂ ಆಗ್ಬಾರ್ದಲ್ವಾ? ಇವ್ರೇನ್ ಕೇಂದ್ರ ಸರ್ಕಾರ ಅನ್ನೋದು
ಅನ್ನೋದು ದುಡ್ಡನ್ನು ಉತ್ಪಾದನೆ ಮಾಡೋದಿಲ್ಲ. Correct. ಅದು ಸಹಿತ ರಾಜ್ಯ ಸರ್ಕಾರದಿಂದ ಹೋಗಿರ್ತಕ್ಕಂಥ ದುಡ್ಡೇ. ಹೌದು. ಅಲ್ಲಿ ಕೊಡ್ಬೇಕಾಗಿರೋ ದುಡ್ಡನ್ನು ವಾಪಸ್ ಕೊಡ್ಬೇಕು. ಅದ್ರ ಬದಲಾಗಿ ಈ ದುಡ್ಡನ್ನು ತಗೊಳ್ಕೊಳ್ತೀವಿ ಮತ್ತೆ ನಿಮ್ಮ ಮೇಲೆ ಹೊರೆನೂ ಹಾಕ್ತೀರಿ ಅನ್ನೋದು ತಪ್ಪಾಗುತ್ತೆ. ಆದ್ದರಿಂದ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಮೇಡಮ್, ಸಾವಿರಾರು ಕೊಡ್ಬೇಕಾಗಿರೋ ಬೇಕಷ್ಟಿದೆ ಅದನ್ನು ಕೊಡಿ, ಮತ್ತೆ ಹೊರೆ ಹಾಕಬೇಡಿ. ಹೊರೆ ಹಾಕೋದ್ರ ಮೂಲಕ ಏನಾಗುತ್ತೆ, ರಾಜ್ಯ ಸರ್ಕಾರ ಏನಾದ್ರು ಆರ್ಥಿಕ ಸಮಸ್ಯೆಯಲ್ಲಿ ಇದ್ರೆ ನಾವು ಇದನ್ನು ಮಾಡೋದಿಲ್ಲಪ್ಪ, ನಮ್ಮ ಹತ್ರ ಕಾಸಿಲ್ಲ ಅಂತಾರೆ. ಅವಾಗ ಏನಾಗುತ್ತೆ, ಕಾರ್ಮಿಕರು ಅನಾಥರಾಗ್ತಾರೆ, ಅವ್ರಿಗೆ ಕೆಲಸ ಸಿಕ್ಕೋದಿಲ್ಲ. ಆದ್ದರಿಂದ ಇವುಗಳೆಲ್ಲ ರೂಪಾಯಿ ಮನಮೋಹನ್ ಸಿಂಗ್ ಅವರು ಸಾಲ ಮನ್ನಾವನ್ನ ಮಾಡಿದ್ದಾರೆ ರೈತರದ್ದು. ನಿಮ್ಮ ಕುಮಾರಸ್ವಾಮಿ ಮಾಡಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಸರ್ಕಾರದಿಂದ ಅವ್ರ ಮನೆಯಿಂದ ತಂದಿಲ್ಲ. ವಿಬಿಜಿ ರಾಮ್ಜಿ ಆಗ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಸೋಕಾಳ್ ದೊಡ್ಡ ದೊಡ್ಡ ಪಕ್ಷಗಳ ಜಟಾಪಟಿಯಲ್ಲಿ ಗ್ರಾಮದ ಜನ, ಆ ಉದ್ಯೋಗ ಆಕಾಂಕ್ಷಿಗಳು ನಿಜಕ್ಕೂ ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಏನೋ 60-40% ಅಂತೆ. ಮುಂದಿನ ದಿನಗಳಲ್ಲಿ ವಿಬಿಜಿ ರಾಮ್ಜಿ ಹೆಂಗ್ ವರ್ಕ್ ಆಗುತ್ತೆ ಕಾದು ನೋಡೋಣ ಅಂತ ಹೇಳ್ತೇವೆ. ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.